ಗಾಯ್ಸ್ ವೆರಿ ಗುಡ್ ಮಾರ್ನಿಂಗ್, ಶುಭೋದಯ ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಮೈಸೂರಿಂದ ಅಂತ ಹೇಳ್ತಾ ಎಲ್ಲರೂ ಚೆನ್ನಾಗಿದ್ದೀರಾ? ಓಪ್ಸೋ ಎಲ್ಲ ಆರಾಮಾಗಿದ್ದೀರಾ? ಸೊ ನಾನು ಹಿಂಗಿದ್ದೀನಿ. ಯಾಕೋ ಗೊತ್ತಿಲ್ಲ, ಅಚಾನಕ್ಕಾಗಿ ಥ್ರೋಟ್ ಇನ್ಫೆಕ್ಷನ್ ಆಗಿಬಿಟ್ಟಿದೆ, ಗಂಟ್ಲು ಕಟ್ಕೊಂಡ್ಬಿಟ್ಟಿದೆ, ಕಫ ಬರ್ತಾಯಿದೆ. ಈ ಸೆಕೆಗಾಲದಲ್ಲಿ ಅಚಾನಕ್ಕಾಗಿ ಮಳೆ ಕೂಡ ಬಂದಿದೆ ಗೈಸ್. ನಿಮ್ಮ ಹತ್ರನೂ ಮಳೆ ಬಂತಾ? ನಿಮ್ಮ ಊರಲ್ಲೂ ಮಳೆ ಬಂತಾ? ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ. ಸೊ ಗೈಸ್ ವೆಲ್ಕಮ್ ಬ್ಯಾಕ್. ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ವಿಡಿಯೋ ನೋಟಿಫೈ ಸಿಗುತ್ತೆ. ತುಂಬಾ ಖುಷಿ ಆಗ್ತಾಯಿದೆ ನನಗೆ ಇವತ್ತು. ಯಾಕೆ ಏನು ಅಂತ ಎಲ್ಲ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಕೇಳ್ತಾನೆ ಇರ್ತೀನಿ ಪ್ರತಿ ಸಲ, ನೋ ಯೂಸ್ ಮಾಡ್ಕೋತೀರಾ ಮತ್ತೆ ಅನ್ಸಬ್ಸ್ಕ್ರೈಬ್ ಮಾಡ್ಕೋತೀರಾ. ಹಾಗೆಲ್ಲ ಮಾಡಬೇಡಿ. ನನ್ನ ಕಷ್ಟಕ್ಕೊಂದು ಪ್ರತಿಫಲ ಬೇಕು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಗುರುವಾರ ಆಯಿತಾ? ಗುರುವಾರದ ವ್ಲಾಗ್ ಇದು. ಗುರುವಾರ ಅಂದರೆ ನಿಮಗೆ ಗೊತ್ತು, ವಾರ ಪೂಜೆ. ಯಪ್ಪ ನಮ್ಮ ಮನೆ ಹತ್ರ ಕಿಚಿ ಪಿಚಿ ಸೌಂಡು. ಎಲ್ಲ ಕೆಲಸ ಮುಗೀತು ಗೈಸ್. ಎಷ್ಟು ಚೆಂದ ರೆಡಿ ಮಾಡಿದ್ದೀನಿ ನೋಡಿ. ಬೇಗ ಎಲ್ಲ ಕೆಲಸ ಬೇಗ ಫಟ ಅಂತ ಮುಗಿಸಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ವಾರ ಪೂಜೆ ಆಲ್ರೆಡಿ ಎಲ್ಲ ಮಾಡಿ ರಾಘಪ್ಪಂಗೆ ತುಪ್ಪದ ದೀಪ ಎಲ್ಲ ಅಂಟಿಸಿ. ಹೇಗಿದೆ ರಂಗೋಲೆ ಕಮೆಂಟಲ್ಲಿ ಹೇಳಿ. ನಾನು ನಿಮ್ಮ ಹತ್ರ ಮಂಗಳವಾರದ ವ್ಲಾಗ್ನ ಶೇರ್ ಮಾಡೇ ಇಲ್ಲ. ಮಂಗಳವಾರ ಮೀನ್ಸ್ ರಾಘವೇಂದ್ರ ಸ್ವಾಮಿದು ಹುಟ್ಟುಹಬ್ಬ ಇತ್ತಲ್ಲ, ಅವತ್ತಿನ ವ್ಲಾಗ್ನ ಶೇರ್ ಮಾಡೇ ಇಲ್ಲ. ಅವತ್ತಿನ ವ್ಲಾಗ್ನ ಶೇರ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಎಲ್ಲೂ ಹೋಗ್ಬೇಡಿ ದಯವಿಟ್ಟು. ನಂದಿನ ತಿಂಡಿ ಆಗಿಲ್ಲ, ತಿಂಡಿ ತಿನ್ನಬೇಕು. ಜಸ್ಟ್ ನಾವು ದೇವಸ್ಥಾನದಿಂದ ಬಂದ ತಕ್ಷಣ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮಂಗಳವಾರ ರಾಘವೇಂದ್ರ ಸ್ವಾಮಿ ಹುಟ್ಟುಹಬ್ಬ ಇತ್ತು, ಅವತ್ತು ಏನೇನಾಯಿತು ಅಂತೆಲ್ಲ ಆ್ಯಡ್ ಆನ್ ಮಾಡ್ತೀನಿ, ನೋಡ್ಕೊಂಬನ್ನಿ. ನನ್ನ ಮಕ್ಕಳಿಗೆ ಆ್ಯಕ್ಚುಲಿ ಎಕ್ಸಾಮ್ ನಡೀತಾ ಇದೆ. ಇವತ್ತೇನು ಮಾಡಿದ್ದೀನಿ ಗೊತ್ತಾ? ಪನ್ನೀರ್ ಗ್ರೇವಿ ಸಿಂಪಲಾಗಿ ಮಾಡಿದ್ದೀನಿ. ಪನ್ನೀರ್ ಗ್ರೇವಿ ಜೊತೆಗೆ ಚಪಾತಿ, ಬಿಸಿ ಚಪಾತಿ. ಸತೀಶ್ದು ಕೂಡ ತಿಂಡಿ ಆಯಿತು. ಇವತ್ತು ವಾರ ಚಪಾತಿ, ಅದ್ರ ಜೊತೆ ಪನ್ನೀರ್ ಗ್ರೇವಿ, ಜೊತೆಗೆ ಚಾರುಗೆ ಸಜ್ಜಿಗೆ, ರವೆ ಸಜ್ಜಿಗೆ. ಇಷ್ಟೆಲ್ಲ ಮಾಡಲಿಕ್ಕೆ ನೋಡಿ, ಇನ್ನೂ ಇಷ್ಟು ಮಿಕ್ಸ್ ಇದ್ದಾಳೆ. ಮಾಡಿದ್ದೆ 1 ಲೋಟ, ಅದರಲ್ಲಿ ಅರ್ಧ ಖಾಲಿಯಾಗಿದೆ, ಅರ್ಧ ಮಿಕ್ಕಿದೆ. ಇವತ್ತು ಯಾಕೆ ರವೆ ಸಜ್ಜಿಗೆ ಮಾಡಿದೆ ಅಂದರೆ, ರವೆ, ಬೆಲ್ಲ, ತುಪ್ಪ ಎಲ್ಲ ಹಾಕಿ, ಕೊಬ್ಬರಿ ಎಲ್ಲ ಹಾಕಿ ರಾಘವೇಂದ್ರ ಸ್ವಾಮಿಗೆ ಪ್ರಸಾದ ಕೂಡ ಆಗುತ್ತೆ. ಅದಕ್ಕೋಸ್ಕರ ರವೆ ಸಜ್ಜಿಗೆ ಮಾಡಿದೆ. ನಂಗೆ ವಾಯ್ಸ್ ಇಚ್ಚಿ ಆಗ್ತಾಯಿದೆ, ಮಾತಾಡೋಕ್ಕೆ ಆಗ್ತಾಯಿಲ್ಲ, ಗಂಟ್ಲು ಕಟ್ಕೊಬಿಟ್ಟಿದೆ. ಸ್ವಲ್ಪ ಹೊಟ್ಟೆ ಹಸಿತಾ ಇದೆ, ತಿಂಡಿ ತಿಂದ್ಬಿಡ್ತೀನಿ. ಅದಕ್ಕಿಂತ ಮುಂಚೆ ಮಂಗಳವಾರ ರಾಘವೇಂದ್ರ ಸ್ವಾಮಿ ಹುಟ್ಟುಹಬ್ಬ ನಾನು ಹೇಗೆ ಸೆಲೆಬ್ರೇಟ್ ಮಾಡಿದೆ, ಏನೇನಾಯಿತು ಅಂತ ಆ್ಯಡ್ ಆನ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಶ್ರೀ ಗುರು ರಾಘವೇಂದ್ರಾಯ ನಮೋ ನಮಃ ಅಂತ ಒಂದು 21 ಅಥವಾ 58 ಸಲ ಒಂದು ದಿನ ಬರೆಯೋಣ, ವಾರ ಮಾಡಿದಾಗ ಪೂಜೆ ಮಾಡಿದಾಗ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಸ್ಟಾರ್ಟ್ ಮಾಡಿದ್ದೀನಿ, ಬರೀತಾ ಇದ್ದೀನಿ. ನೀವು ಕೂಡ ಬರೀರಿ, ಒಳ್ಳೆಯದಾಗಲಿ. ನೋಡ್ಕೊಂಬನ್ನಿ, ಎಲ್ಲೂ ಹೋಗಬೇಡಿ. ಸ್ವಲ್ಪ ತಿಂಡಿ ತಿಂದ್ಬಿಟ್ಟು ಸ್ಟಾರ್ಟ್ ಮಾಡ್ತೀನಿ. ಮಂಗಳವಾರ ಏನೇನಾಯಿತು, ತುಂಬ ಖುಷಿ ಆಯಿತು ಅಂತ ಹೇಳಿದೆ. ಯಾಕೆ ಖುಷಿ ಆಯಿತು? ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಚಿರಋಣಿ. ಅಕ್ಕ ಅಂತ ನನ್ನನ್ನು ಇವತ್ತು ತಾಳಿಕೋಟೆ, ಯಾವ ಊರು ಗೊತ್ತಾ? ಬಿಜಾಪುರ, ಗೋಲ್ ಗುಂಬಸ್ ಗೊತ್ತಾ ನಿಮಗೆ? ಬಿಜಾಪುರದಿಂದ ನನ್ನ ಹುಡ್ಕೊಂಬಂದಿದ್ರು ಗೈಸ್ ಮೈಸೂರಿಗೆ. ಅದರಲ್ಲೂ ಗಂಡ ಹೆಂಡತಿ ಇಬ್ಬರು ಬಸ್ ಕಂಡಕ್ಟ್ರು. ಅವ್ರ ಮಗಳು ಮದುವೆನ ನಮಗೆ ಕೊಡಬೇಕು ಅಂತ ಹುಡ್ಕೊಂಬಂದಿದ್ರು. ಇದು ಉತ್ಪ್ರೇಷ್ಠೆಗೆ ಅಥವಾ ಇನ್ನೊಂದಕ್ಕೆ ಹೇಳ್ತಾ ಇಲ್ಲ. ಅವ್ರು ಹುಡ್ಕೊಂಬಂದು ನಮಗೆ ಕೇಟ್ರಿಂಗ್ ಕೊಟ್ಟಿದ್ದಾರೆ ಅಂತಲೂ ಹೇಳ್ತಾ ಇಲ್ಲ. ಇಷ್ಟು ಪ್ರೀತಿ ಕೊಟ್ಟಿದ್ದೀರಲ್ಲ, ಅದಕ್ಕೆ ಆಭಾರಿ ಅಷ್ಟೇ. ಭಾನುವಾರ ಎಂಗೇಜ್ಮೆಂಟ್ ಇದೆ, ಅದಕ್ಕೂ ಕೇಟ್ರಿಂಗ್ ನಮಗೆ ಹೇಳಿದ್ದಾರೆ, ನನ್ನ ಕರೆದಿದ್ದಾರೆ. ನಂಗೆ ಹೋಗೋಕ್ಕಾಗುತ್ತೋ ಏನೋ ಗೊತ್ತಿಲ್ಲ, ಬೇಜಾರು ಮಾಡ್ಕೋಬೇಡಿ. ನಾನು ಬಂದಿಲ್ಲ ಅಂದರೆ ಈ ವ್ಲಾಗ್ ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಏನೇನಾಯಿತು ಆ್ಯಡ್ ಆನ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಆಮೇಲೆ ಮಾತಾಡ್ತಾ ನಿಮ್ಮ ಹತ್ರ ಮಂಗಳವಾರ ರಾಯರ ಹುಟ್ಟುಹಬ್ಬ ಇತ್ತಲ್ಲ, ಅದರ ದಿನದ ವ್ಲಾಗ್ನ ಶೇರ್ ಮಾಡ್ಕೋತಾ ಇದ್ದೀನಿ. ಮೊದಲಿಗೆ ಬೆಳಗ್ಗೆ ಆ್ಯಸ್ ಯೂಶ್ವಲ್ 3 ಗಂಟೆಗೆ ಎದ್ದು ಬಾಗಿಲು ತೊಳೆದು ರಂಗೋಲೆ ಹಾಕಿ, ರಂಗೋಲೆ ಹೇಗಿದೆ ಕಮೆಂಟ್ ಮಾಡಿ. ಮೇಲಿಂದ ನಿಂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಎಲ್ಲ ಕೆಲಸ ಮುಗಿಸಿ ಮೇಲೆ ಬಂದೆ. ಆ್ಯಕ್ಚುಲಿ ಬಂದ ತಕ್ಷಣ ಸತೀಶ್ ಬಟ್ಟೆ ಎಲ್ಲ ವಾಶ್ ಮಾಡಿದೆ. ಒಂದು ಚುರ್ಯ ನಡೆದೋಗಿದೆ ನನ್ನ ಕಡೆಯಿಂದ. ಈ ಥರ ಮಿಸ್ಟೇಕ್ ನಾನು ರೆಗ್ಯುಲರಾಗಿ ಮಾಡಲ್ಲ, ಬಟ್ ಇವತ್ತು ಮಾಡಿದ್ದೀನಿ. ಅಂದರೆ ಏಪ್ರಿಲ್ಗೆಲ್ಲ ಆರ್ಡರ್ಸ್ ಬುಕ್ ಆಗಿತ್ತಲ್ಲ, ಚೌಟ್ರಿ ಮೆನುನ ಅವರು
ಪ್ಯಾಂಟ್ ಜೇಬಲ್ಲಿ ಬಿಟ್ಬಿಟ್ಟಿದ್ದಾರೆ. ನಾನು ನೋಡಿಲ್ಲ, ತೆಗೆದು ನೆನೆ ಹಾಕಿ ಅಜ್ಜಿ ನೆನೆಸಿಟ್ಟಿದ್ದೀನಿ. ಚೆನ್ನಾಗಿ ಉಜ್ಜಿ ವಾಶ್ ಮಾಡಿ ಹಾಕಿದ್ದೀನಿ. ಎಲ್ಲ ಮುದ್ದೆ ಆಗಿದೆ. ನೋಡಿದ್ರೆ ಬೆಳಗ್ಗೆ ಚೆನ್ನಾಗಿ ತೀರ್ಥ ಪ್ರಸಾದ ವಿನಿಯೋಗ ಮಾಡ್ತಾರೆ. ನಿಧಾನ ಇಲ್ಲ ನೀನು ನೋಡಲ್ಲ ಮಾಡಲ್ಲ ತಟ ಅಂತೀಯ ಅಂತ. ಸೊ ಒಂದು ಸ್ವಲ್ಪ ಗಾಳಿಗೆ ಡ್ರೈ ಆಗಲಿ ಅಂತ ಹಾಗೆ ಇಟ್ಟಿದ್ದೀನಿ. ಅದು ಒಣಗಿದ ಮೇಲೆ ಒಂಚೂರು ಎಲ್ಲ ಬಿಡಿಸೋಣ ಅಂತ. ಅಷ್ಟರಲ್ಲಿ ಸತೀಶ್ ಕೂಡ 4 ಗಂಟೆಗೆ ಇವತ್ತು ಎದ್ದು ಬಂದು ಒಬ್ಬರೇ ಕೆಲಸ ಮಾಡ್ತಾಯಿದ್ದಾರೆ. ವಿಡಿಯೋ ಮಾಡ್ತಾ ಇರೋದು ಗೊತ್ತಾದರೆ ಬೈತಾರೆ, ಯಾಕೆ ಇದನ್ನೆಲ್ಲ ವಿಡಿಯೋ ಮಾಡ್ಕೋತೀಯ, ಹೋಗೋ ಕೆಲಸ ನೋಡು ಅಂತ. ನನಗೆ ಆ್ಯಕ್ಚುಲಿ ಮಕ್ಳಿಗೆ ಎಕ್ಸಾಮ್ ನಡೀತಾ ಇದೆ, ನಿಮ್ಮೆಲ್ರಿಗೂ ಗೊತ್ತು. ಅವ್ರಿಗೆ ಓದಿಸ್ಬೇಕು ಬರೆಸ್ಬೇಕು. ನಾನು ಇಷ್ಟೆಲ್ಲ ಕೆಲಸ ಮುಗಿಸಿ ಬಟ್ಟೆ ಎಲ್ಲ ಒಗೆದು ಮತ್ತೆ ಬಂದೆ ಕೆಳಗೆ. ಯಾರು ಬರಲ್ಲ ಡೋರು ಹೇಳು, ಬರ್ಸ್ಬೇಕು ನಾನು. ಹಾಕ್ಲಾ? ಅಷ್ಟೊಂದು ಕೊಬ್ಬರಿ ಏನಕ್ಕೆ ಅದು ಕಾಟನ್ ಬಾಕ್ಸಲ್ಲಿರೋದು? ಹಾಂ ಮಾಡ್ತೀಯಾ? ಡ್ರೈ ಫ್ರೂಟ್ಸ್ ಹಾಕು. ಖಾಲಿ ಮಾಡಿಲ್ಲಲ್ಲ. ಡ್ರೈ ಫ್ರೂಟ್ಸ್ ಹಾಕು, ಹಾಲು ಹಾಕು, ಸ್ವಲ್ಪ ರವೆ ಹಾಕು. ಹಾಂ ಹಾಂ ಸರಿ ಆಯಿತು ಮಾಡು. ರವೆ ಹಾಕು, ಸಣ್ಣ ರವೆ. ಹಾಂ ನಾನು ಆಗಲೇ ಹೇಳಿದೆ ಮಕ್ಳಿಗೆ ಎಕ್ಸಾಮ್ ನಡೀತಾ ಇದೆ, ಬರೆಸ್ಬೇಕಂತ. ಸಾಂಸ್ಕ್ರಿಟ್ ಆ್ಯಕ್ಚುಲಿ ಇವತ್ತು ಇದ್ದಿದ್ದು ಎಕ್ಸಾಮು. ಸೊ ನನ್ನ ಮಗನಿಗೆ 3rd ಪ್ರಿಪ್ರೇಟ್ರಿ, ಇನ್ನು 3 ಸಬ್ಜೆಕ್ಟ್ ಇದೆ ಅಷ್ಟೇ. ಅದು ಮುಗಿದ್ರೆ 18th ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಸೊ ಅವನು ಮ್ಯಾಥ್ಸ್ ಮಾಡ್ತಾಯಿದ್ದ. ಅವ್ನ ಪಾಡಿಗೆ ಅವ್ನು ಮಾಡ್ಕೋತಾನೆ, ಅವನದೇನಿಲ್ಲ. ಸ್ವಲ್ಪ ಚಾರುಗೆ ಕೂರಿಸ್ಕೊಂಡು ಹೇಳ್ಕೊಡ್ಬೇಕು, ಬರೆಸ್ಬೇಕು. ಜೊತೆಗೆ ಇವತ್ತು ಸ್ಟ್ರಾಂಗಾಗಿ ಕಾಫಿ ಮಾಡಿದ್ದೆ, ಇನ್ನೂ ಕುಡ್ದಿಲ್ಲ. ಸತೀಶ್ಗೂ ಕೂಡ ಕಾಫಿ ಮಾಡಿಕೊಡು ಅಂತಂದರು. 5 ನಿಮಿಷ ಮಾಡ್ಕೊಂಡು ಹೋಗೋಣ, ಫಸ್ಟು ಇವರಿಬ್ರದ್ದು ಮುಗಿಸ್ಬಿಟ್ಟು ಅಂತ ನಾನು ಹೊಸ್ಲೆಲ್ಲ ರೆಡಿ ಮಾಡಿ ಪೋರ್ಟಿಕೋ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಪ್ ಮಾಡಿ ಒಂದು ಸ್ವಲ್ಪ ಡ್ರೈ ಆಗಲಿ ಗಾಳಿಗೆ ಅಂತ. ನಮ್ಮ ಏರಿಯಾದಲ್ಲಿ ಏನು ಗೊತ್ತಾ, ನಮ್ಮ ಪಾಡಿಗೆ ನಾನು ಲೈಟು ಹಾಕದೇರ ಸೌಂಡು ಮಾಡ್ದೇರ ನನ್ನ ಪಾಡಿಗೆ ನನ್ನ ಮನೆ ಕೆಲಸನ ಮಾಡ್ಕೋತೀನಿ. ಲೈಟ್ ಹಾಕಿದ್ರೆ ಡಿಸ್ಟರ್ಬ್ ಆಗುತ್ತೋ ಏನೋ ಅಂತ. ಬಟ್ ಆದರೂ ಕಿರಿ ನಮ್ಮನೆ ಕೆಲಸ ನಾವು ಮಾಡಿಕೊಂಡ್ರೆ ಈ ಬಾಡಿಗೆ ಮನೆಯವ್ರಿಗೆ ಏನು ತೊಂದರೆ ಅಂತ ನಾನು ಕೇಳೋದು. ಸ್ವಂತ ಮನೆ ಬಾಡಿಗೆ ಮನೆ ಅಂತಲ್ಲ, ಬಟ್ ಡೈಲಿ ಕಿರಿ ಗೈಸ್. 1 ದಿನ ಅಲ್ಲ, 2 ದಿನ ಅಲ್ಲ. ನಾನು ತಿಂಡಿ ಮಾಡೋಣ ಅಂತ ಮೊಳಕೆ ಕಾಳನ್ನ ಹಿಂದಿನ ದಿನವೇ ಕಾಳೆಲ್ಲ ಮೊಳಕೆ ಕಟ್ಟಿದ್ದೆ. ಗಂಜಿ ಎಲ್ಲ ಕುಡಿದು ನಾನೊಬ್ಳು ಗಂಜಿ ಕುಡಿಯೋದು ಬ್ಯಾಲೆನ್ಸ್ ಇತ್ತು. ಆ ಪಾತ್ರೆ ಎಲ್ಲ ತೊಳೆಯೋಕೆ ಹಾಕಿ ಮೊಳಕೆ ಕಾಳ್ದು ಗೊಜ್ಜು ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ರೆಡಿ ಮಾಡಿದ್ದೆ. ಹಾಲು 2 ಲೀಟ್ರ್ ಹಾಲು, ಮೊಸರು ಎಲ್ಲ. ಈಗ ಹಾಲು ಥರ ಕೆಲಸ ವಿಕ್ಕಿದು. ನಾವು ಯೂಸ್ ಮಾಡೋದು ಗ್ರೀನ್ ಕಲರ್ ಸ್ಪೆಷಲ್ 1 ಲೀಟ್ರ್ ಹಾಲು. ಹಾಲೆಲ್ಲ ಕಾಯಿಸಿ ನೋಡಿ, ಹಾಲು ಎಷ್ಟು ಚೆನ್ನಾಗಿ ಉಕ್ಕಿ ಬರ್ತಾಯಿದೆ ಅಂತ. ಹಾಲು ಉಕ್ಕಬೇಕಂತೆ ಮನೇಲಿ, ಖುಷಿ ಆಗುತ್ತೆ ನೋಡಿ. ಎಲ್ಲ ಮೊಳಕೆ ಕಟ್ಟಿದ್ದೆ. ಬಟ್ ಸತೀಶ್ ನನಗೆ ಒತ್ತಿ ಹೇಳಿದರು, ತಿಂಡಿ ಮಾಡಬೇಡ ಇವತ್ತು, ಇಲ್ಲೇ ತಿಂಡಿ ಇದೆ, ಪ್ರಸಾದ ಇದೆ 2-3 ಕಡೆ, ತಿಂಡಿ ಮಾಡಬೇಡ ಅಂತ. ಯಾಕಂದರೆ ತಿಂಡಿ ಮಾಡಿದ್ರೆ ವೇಸ್ಟ್ ಆಗಿಬಿಡುತ್ತೆ ಅಂತ. ಸೊ ಪುಳಿಯೋಗರೆ ಇದೆ, ಜೊತೆಗೆ ವಾಂಗಿಬಾತ್ ಇದೆ, ಅದಕ್ಕೋಸ್ಕರ ಮಾಡಬೇಡ ಅಂತ. ನಾನು ಚಾರುಗೋಸ್ಕರ ಉದ್ದಿನ ಕಾಳನ್ನ ಬೇಯಿಸಿದ್ದೆ. ಜೊತೆ ಬೆಲ್ಲ, ಕೊಬ್ಬರಿ, ಏಲಕ್ಕಿ, ತುಪ್ಪ ಹಾಕಿ ಮಿಕ್ಸ್ ಮಾಡಿ ಇದನ್ನು ಓವರ್ ನೈಟ್ ಸೋಕ್ ಮಾಡಿ ಬೇಯಿಸಿ ಇದೆಲ್ಲ ಮಿಕ್ಸ್ ಮಾಡಿ ಬೆಲ್ಲ ಕೊಬ್ಬರಿ ಮಿಕ್ಸ್ ಮಾಡಿ ಕೊಡ್ತೀನಿ. ಅವಳಿಗೆ ಸ್ನಾನ ಮಾಡಿಸಿ, ತಲೆ ಸ್ನಾನ, ಸ್ವಲ್ಪ ಕೂದಲಿಗೆಲ್ಲ ಧೂಪ ಕಾಯಿಸಿ ಸ್ಟ್ರಾಂಗಾಗಿ ಕಾಫಿ ಕೊಡ್ತೀನಿ. ಸುಮಾರು ಜನ ಅವಳದು ರೆಸಿಪೀಸ್ ತೋರಿಸಿ ಅಂತೀರಾ. ನಾವು ಯೂಸ್ ಮಾಡೋದು ಬೆಲ್ಲ, ಜಾಗರಿ ಪೌಡರ್, ಆರ್ಗ್ಯಾನಿಕ್ ಬೆಲ್ಲ ಸಿಗುತ್ತೆ. ನಾವು ಸಕ್ಕರೆ ತುಂಬ ಕಮ್ಮಿ ಸಕ್ಕರೆ ಯೂಸೇ ಮಾಡಲ್ಲ ಅಂತ ಹೇಳ್ಬೋದು. ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ಸ್ವಲ್ಪ ಜನ ಚಾರುದು ಫುಡ್ ರೋಟೀನ್ ತೋರಿಸಿ ವ್ಲಾಗಲ್ಲಿ ಹಾಕಿ ಪದೇ ಕಮೆಂಟ್ ಮಾಡ್ತಿರ್ತಾರೆ. ಅಮ್ಮ ಹೇಳಿದ್ದಾರೆ, ನನ್ನ ಲವ್ಲಿ ಸಬ್ಸ್ಕ್ರೈಬರ್ಸ್ ಏನು ಆ ಥರ ದೃಷ್ಟಿ ಹಾಕಲ್ಲ, ಬಟ್ ದೃಷ್ಟಿ ಆಗುತ್ತೆ, ಅದನ್ನೆಲ್ಲ ಹಾಕಬೇಡ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಸ್ಟ್ರಾಂಗಾಗಿ ಕಾಫಿ ಮಾಡಿಕೊಂಡು ಸತೀಶ್ಗೆ ತೊಗೊಂಡೋಗಿ ಕೊಡ್ತಾಯಿದ್ದೀನಿ. ಅವರು ಕೆಲಸ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ. ಹುಡುಗರು ಬರಲ್ವಾ ಅಂತ ಕೇಳ್ತಾಯಿದ್ದೆ. 4 ಗಂಟೆ 4:15ಗೆ ಬರ್ತಾರೆ, ಆಮೇಲೆ ಬರ್ತಾರೆ ಅಂತ ಹೇಳಿದ್ರು. ಸೊ ಅವ್ರಿಗೂ ಕೂಡ ಕಾಫಿ ಕುಡಿದು ಕೆಲಸ ಮಾಡಿ ಅಂತ ಹೇಳಿಬಿಟ್ಟು, ನನಗೂ ಕೆಲಸ ಇತ್ತಲ್ವ ಮನೇಲಿ, ಆ ಕಸ ಎಲ್ಲ ಎತ್ಬಿಟ್ಟು ಹಾಕ್ಬಿಟ್ಟು, ಈರುಳ್ಳಿ ಅದೇನೇನು ಕಟ್ ಮಾಡಿದ್ರು ಅದನ್ನೆಲ್ಲ ಹಾಕ್ಬಿಟ್ಟು ನನ್ನ ಪಾಡಿಗೆ ನಾನು
ಮೇಲ್ ಬಂದೆ. ನನಗೆ ಇವತ್ತು ತಿಂಡಿ ಮಾಡೋದೇನು ಕೆಲಸ ಇರಲಿಲ್ಲ ಅಲ್ವಾ, ಸತೀಶೆ ಪ್ರಸಾದ ಎಲ್ಲ ಇದೆ ಅಂದ್ರಲ್ಲ. ಸೊ ಬೇಗ ಬೇಗ ಮನೆ ಕೆಲಸ ಮುಗಿಸಿ ನೆಲ ಒರೆಸಿ ಪಾತ್ರೆ ತೊಳೆದು ಬಟ್ಟೆ ಒಗೆದು ಬೇಗ ಸ್ನಾನ ಮಾಡಿಕೊಂಡು ಈಗ ಇವತ್ತು ರಾಯರು ಹುಟ್ಟುಹಬ್ಬ, ಬೇಗ ಬೇಗ ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಎಲ್ಲನೂ. ಆಮೇಲೆ ಬೆಳ್ಳಿ ತಟ್ಟೆ, ಒಂದು ಪುಟ್ಟ ತಟ್ಟೆ, ದೀಪ ಎಲ್ಲ ತಂದಿದ್ದೀನಿ, ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ನನ್ನ ಮಗ ಹೋಗ್ಬಿಟ್ಟು ಅಪ್ಪ ನನಗೆ ಪಲಾವ್ ಹಾಕೊಡು ಅಂತ ಹಾಕೋಸ್ಕೊಂಬಂದಿದ್ದಾನೆ. ವಾಂಗಿಬಾತು, ಪಚ್ಚಡಿ. ಸೊ ಇದು ಡಬ್ಬಿಗೂ ಆಗುತ್ತೆ, ತಿನ್ನೋಕ್ಕೂ ಆಗುತ್ತೆ. ಅವನೇ ಲಂಚ್ ಬಾಕ್ಸ್ ಅದು ಇದು ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದಾನೆ. ನಾನು ಪೂಜೆಗೆ ಏನೇನು ಬೇಕೋ ಹೂವೆಲ್ಲ ತೊಗೊಂಡು ಫ್ರಿಜ್ಜಿಂದ ನಾನು ಪಾಡಿಗೆ ನಾನು ನನ್ನ ಕೆಲಸಗಳನ್ನ ಮಾಡ್ಕೋತಾ ಇದ್ದೆ. ಸೊ ಹೂವಿನ ರೇಟು 150 ರೂಪಾಯಿ ಆಗಿದೆ ಗೈಸ್. ಮಾರು ಹಬ್ಬ ಇಲ್ಲ ಏನಿಲ್ಲ, ಬಟ್ ಆದರೂ ಇಷ್ಟೊಂದು ಕಾಸ್ಟ್ಲಿ ಆಗಿದೆ. ತುಳಸಿ ಎಲ್ಲ ತರಿಸಿದ್ದೆ, ಮಲ್ಲಿಗೆ ಹೂವು ತರಿಸಿದ್ದೆ, ಗಣಗ್ಲ ಹೂವು ತರಿಸಿದ್ದೆ. ಆಮೇಲೆ ದೀಪ ನಾನು ಏನು ತೊಗೊಂಡಿದ್ದೆ ಅದಕ್ಕೆಲ್ಲ ತುಪ್ಪ ಬಿಟ್ಟು ಬತ್ತಿ ಹಾಕಿ ಎಲ್ಲ ರೆಡಿ ಮಾಡಿಕೊಂಡೆ. ಏನೇನು ಖಾಲಿ ಆಗಿತ್ತು, ಕಪ್ ಸಾಂಬ್ರಾಣಿ, ಕಡ್ಡಿ ಸಾಂಬ್ರಾಣಿ. ಆಮೇಲೆ ನನ್ನ ಮಗ ಪಾರ್ಕಿಂದ ದಾಸವಾಳ ಹೂವು, ರಾಯರಿಗೆ ದಾಸವಾಳ ಹೂವು ಅಂದರೆ ತುಂಬ ಫೇವ್ರೇಟು, ತುಂಬ ಇಷ್ಟ. ತುಳಸಿ ದಾಸವಾಳ ಅಂದರೆ ಅದನ್ನು ಕೂಡ ಮಮ್ಮಿ ಇವತ್ತು ರಾಯರಿಗೆ ಹಾಕು ಮಮ್ಮಿ ಅಂತ ತೊಗೊಂಬಂದಿದ್ದಾನೆ. ಸೊ ನಾನು ಕೂಡ ಎಲ್ಲ ಕೆಲಸ ಮುಗಿಸಿ ನೈವೇದ್ಯಕ್ಕೆಲ್ಲ ಇಟ್ಟು, ಅಕ್ಷತೆ ಎಲ್ಲ ಇಟ್ಟು, ಹಾಲು ನೀರು ಹಣ್ಣು ಎಲ್ಲ ಇಟ್ಟು ರಾಯರಿಗೆ ಪೂಜೆ ಮಾಡೋಣ ಅಂತ ರೆಡಿ ಮಾಡಿಕೊಂಡು 2 ಬತ್ತಿ ಹಾಕ್ಕೊಂಡು 9 ಬತ್ತಿಗಳನ್ನ ಜೋಡಣೆ ಮಾಡಿಕೊಂಡೆ. ತುಪ್ಪದಲ್ಲಿ ನೆನೆಸಿಟ್ಟು ಮಹಾಮಂಗಳಾರತಿ ಮಾಡ್ತಾಯಿದ್ದೀನಿ. ಗಣಗ್ಲ ಹೂವು, ಮಲ್ಲಿಗೆ ಹೂವು, ದಾಸವಾಳ ಹೂವು, ತುಳಸಿ ಮಾಲೆ ಪ್ರತಿಯೊಂದು ಹಾಕಿ ತುಪ್ಪ ದೀಪಗಳನ್ನ ಹಚ್ಚಿ ಒಂಥರ ನೆಮ್ಮದಿ. ಯಾಕಂದರೆ ರಾಯರ ಆರಾಧನೆ, ರಾಯರ ಪಟ್ಟಾಭಿಷೇಕ, ರಾಯರು ಹುಟ್ಟುಹಬ್ಬ ಇವತ್ತು. ಒಂದು ಸುಮಾರು ವರ್ಷಗಳು ರಾಯರ ಪೂಜೆನೇ ಮಾಡಿಲ್ಲ. ಬಟ್ ಇವಾಗ ನಿಜಕ್ಕೂ ಅನಿಸುತ್ತೆ, ರಾಯರೇ ನನಗೆ ಈ ಜೀವನನ ಕೊಟ್ಟಿರುವಾಗ ನಾನು ಯಾಕೆ ರಾಯರ ಮೇಲೆ ಬೇಜಾರು ಮಾಡ್ಕೋಬೇಕು. ಏನೋ ಒಂದು ಆಯಿತು ಅಂದರೆ ಅದಕ್ಕಿಂತ ಬೆಟರ್ ಆಗಿರೋದು ನಮಗೇನೋ ಒಂದು ಸಿಗುತ್ತೆ. ಅದಕ್ಕೋಸ್ಕರ ಈ ರೀತಿ ಆಗಿದೆ ಅಂತ ಹೇಳಿ ಧೂಪ ದೀಪ ಎಲ್ಲ ಹಚ್ಚಿ, ತುಪ್ಪ ದೀಪ ಎಲ್ಲ ಹಚ್ಚಿ ಮಹಾಮಂಗಳಾರತಿ ಮಾಡ್ತಾಯಿದ್ದೀನಿ. ತುಪ್ಪ ದೀಪದಲ್ಲೂ ಕೂಡ ಮಹಾಮಂಗಳಾರತಿ ಮಾಡ್ತಾಯಿದ್ದೀನಿ. ಒಂಥರ ಖುಷಿ ಗೈಸ್, ಖುಷಿ ಅಂದರೆ ಹೇಳೋಕ್ಕಾಗಲ್ಲ. ಅಂದ್ಕೊಂಡಿದ್ದ ತಕ್ಷಣ ತಗೊಂಡು ಆ ಥರದ್ರಲ್ಲಿ ಮಾಡಬೇಕು ಅನ್ನೋದು ತುಂಬ ದಿನದ ಆಸೆಯಾಗಿತ್ತು. ಫಟ್ ಅಂತ ಹೋದೆ, ಫಟ್ ಅಂತ ತಂದೆ. ಇದು ರಾಯರು ಹುಟ್ಟುಹಬ್ಬಕ್ಕೆ ನಾನು ರಾಯರಿಗೆ ಕೊಡ್ತಾ ಇರೋಂಥ ಗಿಫ್ಟ್ ನನ್ನ ಕಡೆಯಿಂದ. ಸೊ ತುಂಬ ಖುಷಿಯಾಗುತ್ತೆ. ಈ ಸಣ್ಣ ಪುಟ್ಟ ವಿಷಯದಲ್ಲೇ ನಾವು ತುಂಬ ಖುಷಿನ ಪಡಬೇಕು. ಅದೇ ಜೀವನ. ಇವತ್ತಿರ್ತೀವಿ, ನಾಳೆ ಇರ್ತೀವೋ ಇಲ್ವೋ, ಇವತ್ತೇನಿದೆ ಆ ಲೈಫ್ನ, ಆ ಮಿನಿಟ್ನ ನಾವೆಲ್ಲರೂ ನಗ್ನಗ್ತಾ ಹ್ಯಾಪಿಯಾಗಿ ಸೆಲೆಬ್ರೇಟ್ ಮಾಡಿಕೊಂಡು ಅನುಭವಿಸ್ಬೇಕು ಅನ್ನೋದು ನನ್ನ ಮಾತು. ಟೈಮ್ ಬಂದು 8:30. ಪೂಜೆ ಎಲ್ಲ ಆಯಿತು. 9 ಬತ್ತಿ ಇರೋಂಥ ತುಪ್ಪದ ಆರತಿ ಕೂಡ ಮಾಡಿದ್ದೀನಿ ನಮ್ಮ ರಾಘವೇಂದ್ರ ಸ್ವಾಮಿಗಳಿಗೆ. ಸೊ ಬ್ಲೆಸ್ಡ್. ಹೂ ಕೂಡ ಪ್ರಸಾದ ಕೊಟ್ಟಿದೆ, ನೋಡ್ತೀರಾ. ಇಲ್ಲ ಹಾಕಿದ್ದೆ ಗಣಗ್ಲ ಹೂವು, ಪ್ರಸಾದ ಆಗಿದೆ. ಥ್ಯಾಂಕ್ ಯು. ತುಂಬ ಖುಷಿ ಆಯಿತು, ತುಂಬ ಖುಷಿ ಆಯ್ತು ನನಗೆ. ಈ ವಿಡಿಯೋ ಮಾಡಿ ತೋರಿಸ್ಬೇಕು ಅಂತ ಏನಿಲ್ಲ, ಬಟ್ ನನ್ನ ಪೂಜೆ ದೇವ್ರಿಗೆ ಇಷ್ಟ ಆಯ್ತಲ್ಲ ಅಷ್ಟೇ ಸಾಕು, ಇನ್ನೇನು ಬೇಡ ನನಗೆ. ಇಷ್ಟು ಕಷ್ಟಪಟ್ಟು ಇಷ್ಟೆಲ್ಲ ಮಾಡಿದಕ್ಕೂ ದೇವ್ರ ಪ್ರತಿಫಲ ಅಂತ ಕೊಡ್ತಲ್ಲ, ನನಗೆ ಅಷ್ಟೇ ಸಾಕು. ತುಂಬ ದಿನದಿಂದ ಕಾಯ್ತಾ ಇದ್ದೆ ನಾನು. ಎಲ್ರಿಗೂ ರಾಗಪ್ಪ ಹೂ ಪ್ರಸಾದ ಕೊಡ್ತಾರೆ, ನನಗೆ ಯಾಕೆ ಕೊಡಲ್ಲ ಅಂತ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಹೂ ಪ್ರಸಾದ ಕೊಟ್ಟಿದೆ ದೇವರು ಅಂತ. ಥ್ಯಾಂಕ್ ಯು ರಾಯರೇ. ಎಲ್ರಿಗೂ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳದ್ದು 431ನೇ ವರ್ಧಂತಿ ಹುಟ್ಟಿದಬ್ಬದ ಶುಭಾಶಯಗಳು. ತುಂಬ ಖುಷಿ ಆಗ್ತಾಯಿದೆ, ತುಂಬನೇ ಖುಷಿ ಆಗ್ತಾಯಿದೆ. ಯಾಕಂದರೆ ಸುಮಾರು ವರ್ಷದಿಂದ ರಾಯರು ಪೂಜೆ ಮಾಡ್ಕೊಂಡು ಬರ್ತಾಯಿದ್ದೆ, ಬಟ್ ಯಾವತ್ತೂ ನನಗೆ ದೇವರು ಹೂ ಪ್ರಸಾದ ಏನೂ ಕೊಟ್ಟಿರಲಿಲ್ಲ. ನಾನು ಪೂಜೆ ಮಾಡೋದ್ರಲ್ಲೇನೋ ತಪ್ಪಿರ್ಬೋದು ಅಥವಾ ದೇವ್ರಿಗೆ ಇಷ್ಟ ಆಗದೆ ಇರ್ಬೋದು, ಅದಕ್ಕೆ ಹೂ ಕೊಡ್ತಿಲ್ಲ ಅಂತ ನನ್ನಲ್ಲಿ ನಾನೇ ಸಮಾಧಾನ ಮಾಡ್ಕೊಂಡು ಸುಮ್ಮನೆ ಆಗ್ತಾಯಿದ್ದೆ. ಬಟ್ ಇದೊಂದು ಖುಷಿ ವಿಷಯ, ತೊಡ್ಕೊಳಕ್ಕಾಗ್ತಾಯಿಲ್ಲ. ನಿಮ್ಮ ಹತ್ರ ಎಲ್ಲ ಶೇರ್ ಮಾಡಬೇಕು ಅಂತ ರಾಯರಿದ್ದಾರೆ. ಯಾಕೆ ಗೊತ್ತಾ, ಇಲ್ಲಿ ಗಣಗ್ಲ ಹೂವು ಹಾಕಿದ್ದೆ, ಪೂಜೆ ಮಾಡಿ ನಮಸ್ಕಾರ ಮಾಡಿ ಈಚೆ ಹೋಗಿದ್ದೀನಿ. ಹೂ ಪ್ರಸಾದ ಆಗಿದೆ, ಖುಷಿ ಆಯಿತು ನನಗೆ, ತುಂಬ
ಖುಷಿಯಾಗಿದೆ ನೋಡಿ. ದೇವರು ಹೂ ಕೊಟ್ಟಿದ್ದನ್ನು ಮನಸಲ್ಲೇ ನೆನೆಸ್ಕೊಂಡು ಇದೇ ಖುಷಿಗೆ ದೇವಸ್ಥಾನಕ್ಕೆ ಹೋಗಿ ಒಂದು ಅರ್ಚನೆ ತುಪ್ಪದ ದೀಪ ಎಲ್ಲ ಅಂಟಿಸ್ಬಿಟ್ಟು ಬರೋಣ ಅಂತ ಗಾಡಿ ಓಡಿಸ್ಕೊಂಡು ನಮ್ಮನೆ ಹತ್ರ ಇರೋ ಅಂಥ ರಾಯರ ಮಠಕ್ಕೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀನಿ. ತುಂಬ ಖುಷಿಯಾಯಿತು ಇವತ್ತು. ರಾಯರ ದರ್ಶನವೂ ಅಷ್ಟೇ, ಬೆಣ್ಣೆ ಅಲಂಕಾರ ಮಾಡೋಕ್ಕೆ ಪ್ರತಿಯೊಂದು ಎಲ್ಲ ರೆಡಿ ಮಾಡ್ಕೋತಾ ಇದ್ರು. ಬಟ್ ಅದ್ರ ಪಲ್ಲಕ್ಕಿ ಉತ್ಸವ ಎಲ್ಲ ಇನ್ನೂ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಸರಿ ಆಯಿತು, ಪರವಾಗಿಲ್ಲ ಅಂತ ಹೇಳಿ ನಾನು ಸಿಂಪಲ್ಲಾಗಿ ಅಕ್ಷತೆ ಎಲ್ಲ ಈಸ್ಕೊಂಡು ಮನೆಗೆ ಬಂದೆ. ದೇವಸ್ಥಾನದಿಂದ ಮನೆಗೆ ಬರೋಷ್ಟರಲ್ಲಿ ಯದುಪಾಪು ಕೂಡ ಬಂದಿದ್ದ. ನಾನು ಯದುಪಾಪು ಇಬ್ಬರು ಸೇರಿಕೊಂಡು ಸ್ವಲ್ಪ ಪಲಾವ್ನ ತಿಂದ್ವಿ. ತುಂಬ ಚೆನ್ನಾಗಿತ್ತು. ರಾತ್ರಿ ನಾನೇನೂ ತಿಂದಿರಲಿಲ್ಲ, ಹಂಗೆ ಮಲ್ಕೊಂಬಿಟ್ಟಿದ್ದೆ. ಅದಕ್ಕಾಗಿ ತುಂಬ ಹೊಟ್ಟೆ ಹಸಿತಾಯಿತು. ಏನಾದರೂ ತಿನ್ನಲಪ್ಪ ಅಂತ ಅನ್ನಿಸ್ತಾಯಿತ್ತು. ಸೊ ಹಾಗಾಗಿ 10-10:30 ಐ ಥಿಂಕ್ ಯದುಪಾಪು ಕೂಡ ಬಂದಿದ್ದ ಅಲ್ವಾ, ಜೊತೆಗೆ ತಿಂದ್ವಿ. ಲವ್ ಯು. ಗುಡ್ ಮಾರ್ನಿಂಗ್. ಏನು ತಿಂದೆ ಇವತ್ತು ನೀನು? ಏ ಉಪ್ಪಿಟ್ಟಲ್ವೇನೋ? ಏನು ತಿಂದೆ? ಏ ಉಪ್ಪಿಟ್ಟು. ಯಾರ್ದಿದು ಬಟ್ಟೆ? ಎಷ್ಟು ದೊಡ್ಡ ಬಟ್ಟೆ ಹಾಕೋ ಬಂದಾನೆ ನೋಡಿ ಫ್ರೆಂಡ್ಸ್ ಇವತ್ತು ಇವನು. ಅವ್ರ ಅಣ್ಣನ ಬಟ್ಟೆ ಹಾಕೋ ಬಂದ. ಅಲ್ಲಿ ಬರ್ತಾ ಇಲ್ವೇನಾ? ಅನಿಮಲ್ಸ್ ನೋಡ್ಬೇಕೀಗ. ಅವನು ಡಿಚ್ಚಿ ಗುದ್ಬೇಕು ಅವ್ನಿಗೆ ಇವಾಗ ನಾನು. ಲವ್ ಯು. ಸರಿಯಾಗಿ ಮಲ್ಕೊ ಆಯ್ತು. ಏಯ್ ಬರುತ್ತೆ ನೋಡು. ಯದುಪಾಪು ಅನಿಮಲ್ಸ್ ಎಲ್ಲ ನೋಡಿಕೊಂಡು ಆರಾಮಾಗಿ ಅವನ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ತಾಯಿದ್ದು. ಕೆಳಗಡೆ ಬಂದೆ. ಕೆಳಗಡೆ ಫುಲ್ ಕೆಲಸ ಇತ್ತು. ನಾ ಬೆಳಗ್ಗೆನೇ ಹೇಳ್ದಂಗೆ ಪುಳಿಯೋಗರೆ ಜೊತೆಗೆ ಒಬ್ಬಟ್ಟು ಜೊತೆಗೆ ಪ್ರಸಾದಗಳು 2-3 ಕಡೆ, ಯಾಕಂದರೆ ರಾಯರ ಬರ್ತಡೇ ಅಲ್ವಾ. ಸೊ ನಾವು ದೇವಸ್ಥಾನಕ್ಕೆ ರಾಯರ ಬರ್ತಡೇ ಪ್ರಯುಕ್ತ ಒಬ್ಬಟ್ಟನ್ನ ಕೊಡ್ತಾಯಿದ್ದೀವಿ. ಅಲ್ಲಿ ಒಂದು ಅನಾಥಾಶ್ರಮ ಇದೆ. ಸೊ ಅನಾಥಾಶ್ರಮಕ್ಕೆ ಅಂದ್ಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಬರ್ತಾರಲ್ಲ ಅವ್ರಿಗೆ 150-200 ಒಬ್ಬಟ್ಟನ್ನ ಮಾಡಿದ್ದಾರೆ, ಕಾಯಿ ಒಬ್ಬಟ್ಟು. ಸೊ ಕೊಡೋಣ ಅಂತ ಹೇಳಿ ದೇವಸ್ಥಾನದ್ದು ಪ್ರಯುಕ್ತ, ಜೊತೆಗೆ ರಾಯರು ಹುಟ್ಟುಹಬ್ಬದ ಪ್ರಯುಕ್ತ. ಅಂದರೆ ನಾನೆಲ್ಲ ಹೋಗೋಕ್ಕಾಗಲಿಲ್ಲ, ಸತೀಶ್ ತೊಗೊಂಡೋಗಿದ್ರು. ಸೊ ಪುಳಿಯೋಗರೆ ಎಲ್ಲ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿತ್ತು. ಅಯ್ಯಂಗಾರಿ ಪುಳಿಯೋಗರೆ ಸಖತ್ತಾಗಿತ್ತು. ನಾನು ಸ್ವಲ್ಪ ಟೇಸ್ಟ್ ಮಾಡಿದೆ. ಆಮೇಲೆ ಒಬ್ಬಟ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ದೇವಸ್ಥಾನಕ್ಕೆ ಕೊಡ್ತೀವಿ ಅಂದಾಗ ನಾವೇನೇ ಮಾಡಿದ್ರು ತುಂಬ ಎಲಿಗೆಂಟಾಗಿ ಬರುತ್ತೆ. ಸೊ ಹುಡುಗರೆಲ್ಲ ಊಟ ತೊಗೊಂಡೋಗಿದ್ರು. ಸತೀಶ್ ಎಲ್ಲ ರೆಡಿ ಮಾಡಿ, ಯಾಕಂದರೆ ಇವತ್ತು ಒಂದು ಫಂಕ್ಷನ್ ಕೂಡ ಇತ್ತು ನನಗೆ. ಫಂಕ್ಷನ್ಗೆ ಹೋಗ್ಬೇಕಿತ್ತು. ಕೇಳು ಎಲ್ಲವನೇ. ಮಾಡಿದ್ಯಾ? ಹಾಂ, ಬಿಸಿ ಬತ್ತೈತೆ. 2 ಕಾಲಾಗೋಯ್ತು. ಬಟ್ ನನಗೆ ಯಾಕೋ ಬೆಳಗ್ಗೆಯಿಂದ ಸ್ವಲ್ಪ ಹುಷಾರು ತಪ್ಪದಂಗೆ ಆಗ್ತಾಯಿತ್ತು. ನನಗೆ ಅಂತ ಸತೀಶ್ ಐಸ್ ಕ್ರೀಮ್ನ ತಂದುಕೊಟ್ಟು ವಿಕ್ಕಿನ ಸ್ಕೂಲಿಂದ ಕರ್ಕೊಂಬಂದು ಎಕ್ಸಾಮ್ ಮುಗಿಸ್ಕೊಂಡು ವಿಕ್ಕಿ ಮತ್ತು ಸತೀಶ್ ಇಬ್ಬರು ಕೂಡ ರೆಡಿಯಾಗಿ ಊಟ ಎಲ್ಲ ಕೊಟ್ಟು ಬಂದಾದಮೇಲೆ ಇಬ್ಬರು ಕೂಡ ಫಂಕ್ಷನ್ಗೆ ಹೋಗ್ತಾಯಿದ್ದಾರೆ. ನನಗೆ ನಿಜಕ್ಕೂ ಹೋಗೋಕ್ಕಾಗಲಿಲ್ಲ, ಯಾಕಂದರೆ ಯಾಕೋ ಗೊತ್ತಿಲ್ಲ, ಆಲ್ ಆಫ್ ಅ ಸಡನ್ ತಲೆನೋವು, ಮೈಕೈ ನೋವು, ಗಂಟ್ಲು ಕೆಮ್ಮು, ಗಂಟ್ಲು ಕೆರೆತ. ನನ್ನ ವಾಯ್ಸಲ್ಲೇ ನಿಮಗೆ ಗೊತ್ತಾಗ್ತಾ ಇರ್ಬೋದು, ಗಂಟ್ಲೆಲ್ಲ ಕಟ್ಕೊಂಬಿಟ್ಟಿದೆ, ಉಸಿರಾಡೋಕ್ಕೆ ಆಗ್ತಾ ಇರಲಿಲ್ಲ. ನಾನೊಬ್ಬಳೇ ಮಧ್ಯಾಹ್ನ ಮನೇಲಿ. ವಿಕ್ಕಿ ಹೊರ್ಗಡೆ ಊಟ ಮಾಡ್ಕೊಂಬಂದು, ಅಂದರೆ ಫಂಕ್ಷನ್ಗೆ ಹೋಗಿದ್ನಲ್ವ, ಫಂಕ್ಷನಲ್ಲಿ ಊಟ ಮಾಡ್ಕೊಂಬಂದು ಆರಾಮಾಗಿ ಮಲ್ಕೊಂಡು ರೆಸ್ಟ್ ಮಾಡ್ತಾಯಿದ್ದಾನೆ. ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಅಂತ ನಾನು ಸುಮ್ಮನೆ ಆದೆ. ಮತ್ತು ಅವನಿಗೆ ನಾಳೆ ಹಿಂದಿ ಎಕ್ಸಾಮ್ ಇದೆ, ಓದಿಸ್ಬೇಕು. ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಅಂತ ನಾನು ಊಟ ಮಾಡಿ ಮುಗಿಸ್ದೆ. ರಾತ್ರಿ ಎಷ್ಟೊತ್ತು ಗೊತ್ತಾ? 11:30. ನನಗೆ ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ. ಬಿಕಾಸ್ ನಾನು ಬೆಳಗ್ಗೆನೇ ಅಂದಂಗೆ ಯಾಕೋ ನನಗೆ ಹುಷಾರು ತಪ್ಪದಂಗೆ ಆಯಿತು. ಗಂಟ್ಲು ಕೆರೆತ, ಗಂಟ್ಲು ನೋವು, ಮೈಕೈ ನೋವು. ಬಟ್ ಆದರೂ ಕೂಡ ಚಾರ್ವಿಗೆ ಹಿಂದಿ ಎಕ್ಸಾಮ್ ಇತ್ತಲ್ವ, ಪೇಪರ್ ಎಲ್ಲ ಫುಲ್ಲು ಬರೆದು ಕ್ವಶನ್ ಪೇಪರ್ ಪ್ರಿಪೇರ್ ಮಾಡಿ
ನಾನು ಮಲ್ಕೊಂಡಾಗ 11:30. ಯಾಕಂತ ಗೊತ್ತಿಲ್ಲ, ನಾನು ವಾಯ್ಸಲ್ಲಿ ಗಂಟಲು ಫುಲ್ಲು ಮೂಗು ಗಂಟಲು ಎಲ್ಲ ಪ್ಯಾಕಪ್ ಆಗಿಬಿಟ್ಟಿದೆ. ಈ ವಾಯ್ಸ್ ಓವರ್ ಕೊಡೋಕ್ಕೂ ಆಗ್ತಾಯಿಲ್ಲ ನನಗೆ. ಈ ಶೆಕೆಯಲ್ಲಿ ಯಾಕೆ ಹಿಂಗಾಯಿತು, ಬೇಸಿಗೆ ಸಮ್ಮರಲ್ಲಿ ನಿಜಕ್ಕೂ ಗೊತ್ತಿಲ್ಲ. ಎಳ್ನೀರು ಕುಡ್ದಿದ್ದಕ್ಕೆ ಅಥವಾ ಐಸ್ ಕ್ರೀಮ್ ತಿಂದಿದ್ದಕ್ಕೆ ಏನಕ್ಕೆ ಅಂತ ನಂಗೆ ನಿಜಕ್ಕೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಬರೆದು ಮುಗಿಸ್ದಾಗ 11:30 ನಾನು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ. ಇದು ನೆಕ್ಸ್ಟ್ ಡೇ, ಅಂದರೆ ನಾನು ಯಾರೋ ನೋಡೋಕ್ಕೆ ಬಂದಿದ್ದರು, ಸಬ್ಸ್ಕ್ರೈಬರ್ ಬಂದಿದ್ದರು ಅಂತ ಅಂದಲ್ಲ, ಆವತ್ತಿನ ದಿನ ಇದು. ಅಂದರೆ ಬುಧವಾರ ಸಂಜೆಯಿಂದ ಮಾಡ್ಕೋತಾ ಇದ್ದೀನಿ ವ್ಲಾಗ್ನ, ಕನ್ಫ್ಯೂಸ್ ಆಗಬೇಡಿ. ಇದು ಇವಾಗ ನೋಡಿದ್ದು ನೀವು ಮಂಗಳವಾರ ಇಷ್ಟೊತ್ತು ತನಕ. ಈಗ ಇದು ಬುಧವಾರ ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೇಬಿ ಕಾರ್ನದ್ದು ಡ್ರೈ ಮಾಡಿದ್ವಿ, ಅಂದರೆ ನಮ್ಮ ಗೋಡೌನಲ್ಲೆಲ್ಲ ಕಲಸಿ ಮ್ಯಾರಿನೇಟ್ ಮಾಡಿ ಸತೀಶ್ ಇಟ್ಟಿದ್ರು. ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಸ್ನ್ಯಾಕ್ ಅಂತಾರಲ್ವ, ಅವ್ರಿಗೆ ಡ್ರೈ ಗೋಬಿ, ಬೇಬಿ ಕಾರ್ನದ್ದು ಡ್ರೈ ಗೋಬಿ ಮಾಡಿಕೊಡೋಣ ಅಂತ ಹೇಳಿ ಮಾಡ್ತಾ ಇರೋಂಥದ್ದು. ಇವರು ಬರ್ತಾರೆ ನನ್ನ ಹುಡ್ಕೊಂಡು ಅಂತ ನನಗೆ ಕನಸು ಮನಸ್ಸಲ್ಲೂ ನಾನು ಅಂದ್ಕೊಂಡಿರಲಿಲ್ಲ. ಪಾಂಡುಪುರ ತಾಲಿಕೋಟೆಯಿಂದ ಬಂದಿದ್ದಾರೆ. ನಿಜಕ್ಕೂ ಖುಷಿ ಆಯಿತು ಒಂದು ಕಡೆ ಫುಲ್ಲು. ಸೊ ಅವ್ರಿಗೂ ಕೂಡ ಸ್ವಲ್ಪ ಬಿಸಿ ಬಿಸಿಯಾಗಿ ಹಾಕೊಂಡೋಗಿ ಕೊಡೋಣ, ಜೊತೆಗೆ ಜ್ಯೂಸ್ ಏನಾದರೂ ಕೊಡೋಣ ಅಂತ ಹೇಳಿ ಎಣ್ಣೆ ಎಲ್ಲ ಮತ್ತೆ ಕಾಯಕ್ಕೆ ಇಟ್ಕೊಂಡು ಮತ್ತೆ ಡ್ರೈ ಗೋಬಿನ ಕರಿತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು. ಪೆರಿ ಪೆರಿ ಮಸಾಲ, ಚಾಟ್ ಮಸಾಲ ಎಲ್ಲ ಹಾಕಿ ಮಾಡಿಟ್ಟಿದ್ರು ಸತೀಶು. ಸೊ ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ಯಾವಾಗ ಬೇಕು ಆವಾಗ ಕರ್ಕ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ಮಕ್ಕಳು ಹೊರ್ಗಡೆದು ಕೇಳ್ತಿರ್ತಾರೆ, ಮಮ್ಮಿ ಸಂಜೆ ಆಗ್ತಿದ್ದಂಗೆ ಅದು ಇದು ಅಂತ. ಬಟ್ ನಾವು ಮನೇಲೇ ಮಾಡ್ಕೊಡೋದ್ರಿಂದ ಮಕ್ಳಿಗೂ ಖುಷಿಯಾಗುತ್ತೆ, ಜೊತೆಗೆ ಮನೆ ಮಂದಿ ಎಲ್ಲ ಒಟ್ಟಿಗೆ ಕೂತ್ಕೊಂಡು ತಿನ್ಬೋದು. ಸತೀಶ್ ಇರಲಿಲ್ಲ, ಎಲ್ಲೋ ಹೊರಗಡೆ ಹೋಗಿದ್ದರು. ಸೊ ಅದಕ್ಕೋಸ್ಕರ ನಾನು ಅವ್ರು ಬಂದವ್ರಿಗೆಲ್ಲ ಜ್ಯೂಸು ಮತ್ತು ಡ್ರೈ ಗೋಬಿನ ಸರ್ವ್ ಮಾಡೋಣ ಅಂತ. ಅವ್ರ ಪಾಪ ಕೂಡ ಬಂದಿತ್ತು. ತುಂಬ ಖುಷಿ ಆಯಿತು. ಮುಂದೆ ಏನೇನಾಯಿತು ಅಂತ ಪ್ರತಿಯೊಂದೂ ಹ್ಯಾಡ್ ಆನ್ ಮಾಡ್ತೀನಿ, ನೀವೇ ನೋಡಿ. ಯಾಕಂದರೆ ಪ್ರೀತಿ ಅನ್ನೋದು ಅಥವಾ ಅಭಿಮಾನ ಅದು ಅನ್ನೋದು ಅದಾಗಿದ್ದು ಅದೇ ಬರಬೇಕು. ಈಗ ನಾನು ಕೇಳ್ಕೊತಾ ಇರ್ತೀನಿ ಪ್ರತಿ ಸಲ, ನೀವು ಸಪೋರ್ಟ್ ಮಾಡಿ ಅಂತ. ಸೊ ಅದಕ್ಕೆ ನೀವು ಅನ್ಕೋತಿರ್ತೀರ, ಎಲ್ಲರೂ ಅಲ್ಲ, ಕೆಲವೊಂದಷ್ಟು ಜನ ಇವಳಿಗೆಲ್ಲ ಇದೆ, ನಾವ್ಯಾಕೆ ಇವಳಿಗೆ ಸಪೋರ್ಟ್ ಮಾಡಬೇಕು ಹಾಗೆ ಹೀಗೆ ಅಂತ. ಸೊ ನನಗೆ ನಿಜಕ್ಕೂ ನೀವು ಅಂದ್ಕೊಂಡಂಗೆ ನಾನು ದುರಂಕಾರನೂ ಇಲ್ಲ, ಆ ಥರ ಆ್ಯಟಿಟ್ಯೂಡೂ ಇಲ್ಲ. ಇದ್ದದನ್ನು ಇದ್ದಾಗೆ ನೇರವಾಗಿ ಮಾತಾಡ್ತೀನಿ. ಬಿಟ್ಟರೆ ಆ ಥರದ್ದೆಲ್ಲ ನಾನು ಯಾವತ್ತೂ ನನ್ನ ಮನಸ್ಸಲ್ಲಿ ನಾನು ಆ ಥರ ಆ್ಯಟಿಟ್ಯೂಡ್ ತೋರಿಸ್ಬೇಕು, ದುರಂಕಾರ ತೋರಿಸ್ಬೇಕು ಆ ಮನೋಭಾವನೆಯೇ ಇಲ್ಲ ನನಗೆ. ಬನ್ನಿ, ನಿಮಗೆ ನನ್ನ ಸಬ್ಸ್ಕ್ರೈಬರ್ಸ್ನ ಮೀಟ್ ಮಾಡ್ತೀನಿ. ಎಸ್ಪೆಷಲಿ ಮದುವೆ ಆರ್ಡರ್ನ ಅಣ್ಣನೇ ಮಾಡ್ಕೊಡ್ಬೇಕು. ಹೊಸತಿ ಬಂಬು ಬಜಾರ ನಂಗೆ ಸಿಕ್ಕಿದ್ರು, ನೀವೇ ಸಿಕ್ಲಿಲ್ಲ. ನನ್ನ ಎಲ್ಲಿ ಮನೆ ಬಿಟ್ಟು ಎಲ್ಲೂ ಬರಲ್ಲ. ತಗೋಚಿನ್ನು ಬಾ, ಕುತ್ಕೊಂತೀನಿ. ನೀವು ಬಂದಿದ್ದೀರಾ, ಅಮ್ಮಂಗೂ ಕೊಡು. ನೀವು ಬಂದಿದ್ದೀರಾ, ಮುಂದೆ ಇದ್ದೀರಾ ಹೇಳಿದ್ರು. ಹೌದಾ? ಮಗ ನಿಮ್ಮ ಹಸ್ಬೆಂಡ್ ಸಿಕ್ಕಿದ್ರು. ಹೌದಾ? ತುಂಬಾ ಹಾರ್ಡ್ ವರ್ಕ್ ಲೇಡಿ ಅಂದ್ರೆ ಥ್ಯಾಂಕ್ ಯು. ಕಿಚನ್ ನೋಡಲ್ಲ, ಅದೇ ಡ್ಯೂಟಿ ಮಾಡೋದೇ ಅದೇ ಸರ್. ನಾನು ಯಾವಾಗಲೂ ಏನಾದ್ರು ಹಾರ್ಡ್ ವರ್ಕ್ ಅಂದ್ರೆ ನಾನು ಕಂಡಕ್ಟ್ರು ತುಂಬಾ ಹಾರ್ಡ್ ವರ್ಕ್ ಕಲ್ತಿದ್ದೀನಿ ಅಂದ್ರೆ ನಿಮ್ಗೆ. ಅಯ್ಯೋ ಗ್ರೇಟ್. ಎಸ್ಪೆಷಲಿ ನೀವು ನೋಡಿ ತುಂಬಾ ಕಲ್ತಿದ್ದೀನಿ ನಾನು. ಥ್ಯಾಂಕ್ ಯು ಸೋ ಮಚ್. ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀರಾ, ಒಳ್ಳೆ ವಿಷಯ ಶೇರ್ ಮಾಡ್ತೀರಾ. ಥ್ಯಾಂಕ್ ಯು. ನೋಡ ಆಂಟಿ ನೋಡ್ಬೇಕು, ಲೈವ್ ಆಗಿದ್ದಲ್ಲ ನೋಡು. ಥ್ಯಾಂಕ್ ಯು. ಮನೆ ಹುಡುಕಕ್ಕೆ ಎಲ್ಲಾನು ಕೇಳಿದೀನಿ, ತುಂಬಾನೇ ಸಫರ್ ಆಗಿದ್ದೀನಿ ನಾವು. ಈಗ ನೀವು ಒಂದು ವಿಡಿಯೋದಲ್ಲೂ ಚಿಕ್ಕ ಒಂದು 20-30 ಜನಕ್ಕೆ ಕೇಳಿ ಬಂದಿದ್ದೀವಿ. ಎಸ್ಪೆಷಲಿ ನಿಮ್ಮ ನಂಬರ್ ಹಾಕಿಲ್ಲ, ಅಣ್ಣನ ನಂಬರ್ ಹಾಕ್ತೀನಿ. ಏನು ಗೊತ್ತಾ, ಎಲ್ಲ ಏನು ಮಾಡ್ತಾರೆ ಅಂದರೆ ಶ್ವೇತಕ್ಕ ನಂಬರ್ ಕೊಡಿ. ನಾನು ಬೊಬ್ಬ ಬಜಾರ ಕೇಳಿದ್ದೆ, ಅವ್ರ ನಂಬರ್ ಕೊಡಿ ಅಂದರೆ ಅವರು ಸ್ವಲ್ಪ ಬ್ಯುಸಿ ಇರ್ತಾರಲ್ವ, ಅವರ ಪ್ರೆಷರ್ ಇರುತ್ತೆ. ಬರ್ತಾ ಇದ್ದಾರೆ. ಫೋಟೋ ತೆಕ್ಕೊಳ್ಳ ಚಿನ್ನ ನಿಂದು? ತೆಕ್ಕೊಳ್ಳ ಬಾ, ಬರ್ತೀಯ ನನ್ನ ಜೊತೆ ವಿಡಿಯೋದಲ್ಲಿ ಹಾಕ್ಲಾ? ಒಬ್ಬೊಬ್ರು ಶೈ ಆಗ್ತಾರೆ, ನಾಚಿಕೆ ಆಗ್ತಾರೆ. ಯಾರದೇ ಆದರೂ ಫೋಟೋ ವಿಡಿಯೋ ತೊಗೋಬೇಕಾದ್ರೆ ಪರ್ಮಿಷನ್ ತಗೋಬೇಕು. ಇದು ಒಂದು ಪಾಠ ಕಲ್ತಿದ್ದೀನಿ ನಾನು ಜೀವನದಲ್ಲಿ. ತುಂಬ ಇದರಿಂದ ಅನುಭವಿಸ್ಬಿಟ್ಟಿದ್ದೀನಿ ನಾನು. ಬನ್ನಿ, ಪರವಾಗಿಲ್ಲ, ಬನ್ನಿ. ಹಾಯ್ ಮಾಡಿ ಎಲ್ರಿಗೂ. ಹಲೋ. ಬ್ಯಾಡ್ ಕಮೆಂಟ್ಸ್ ಮಾಡಬೇಡಿ, ಖಂಡಿತ ಯಾರು ಬ್ಯಾಡ್ ಕಮೆಂಟ್ಸ್ ಮಾಡಬೇಡಿ, ಎಲ್ಲ ಒಳ್ಳೊಳ್ಳೆ ಕಮೆಂಟ್ಸ್ ಮಾಡ್ರಪ್ಪ. ಅದೇ ಯಾರು ಲವ್ಲಿ ಸಬ್ಸ್ಕ್ರೈಬರ್, ಯಾರು ಬ್ಯಾಡ್ ಕಮೆಂಟ್ಸ್ ಮಾಡಲ್ಲ, ಯಾರೋ ತುಂಬ ಮಾಡೋ ಕೆಲಸ ಇಲ್ದಾರವರು. ಅಲ್ಲಿಗೆ ಬರ್ತಾರೆ ಬರ್ತೀವಿ, ಅವರು ಬರ್ತಾರೆ. ಆಮೇಲೆ ಬೇಡ, ಮದ್ವೆಗೆ ಅವ್ರಿಗೆ ಕೊಟ್ಬಿಡು, ಯಾರಿಗೆ ಕೊಡ್ಬೇಡ. ನೀನು ಯಾರಿಗೆ ಕೊಟ್ಟರು ನಾನು ಒಪ್ಪಲ್ಲ. ಒಂದು ಹೇಳ್ತೀನಿ ಕೇಳಿ. ಉಪ್ಪು ಉಪ್ಪಿನಕಾಯಿ ಹಪ್ಪಳ ಅಲ್ಲ, ಒಂದು ಮೆನು ಹೇಳ್ಬಿಡ್ತೀನಿ, ರಫ್ ಆಗಿ ಹೇಳ್ಬಿಡ್ತೀನಿ. ಉಪ್ಪು ಉಪ್ಪಿನಕಾಯಿ ಹಪ್ಪಳ, ಜೋಳದ ರೊಟ್ಟಿ, ಎಣ್ಗಾಯಿ, ಶೇಂಗಾ ಚಟ್ನಿ ಪುಡಿ, ಬೇಳೆ ಹೋಳಿಗೆ, ತುಪ್ಪ, ಸಬ್ಬಕ್ಕಿ ಪಾಯಸ, ಕಾಬೂಲ್ ಕಡಲೆ ಪಲ್ಯ, ಬೀನ್ಸ್ ತರಕಾರಿ ಪಲ್ಯ, ಹಪ್ಪಳ,
ಕೋಸಂಬರಿ ಒಂದು, ಹೆಸರುಬೇಳೆ ಕೋಸಂಬರಿ, ಅನ್ನ, ತರಕಾರಿ ಸಾಂಬಾರು, ತೆಳ್ಸಾರು, ಮೊಸರು, ಮಸ್ತ್. ಇದು ಬಾತೇನ ಮಾಡಿಸ್ಬೇಕಾ ಬೇಡಲ್ಲ? ಪಲಾವು ಪಲಾವ್ ಬೇಡವಾ? ಬಾತು ಪಚ್ಚಡಿ ಬೇಕಲ್ಲ? ಇಲ್ಲಿ ಮಾಡಿಸ್ಬಿಡಿ. ತರಕಾರಿ ಬಾತ್ ಮಾಡೋದ? ಯಾವ್ದು ಬೇಕು ಹೇಳಿ? ಇಲ್ಲಿ ಪಲಾವೇ ಮಾಡ್ಬಿಡಿ. ಪಲಾವ್, ತರಕಾರಿ ಪಲಾವ, ಪಲಾವ್ ಮಾಡಿ ಅದಕ್ಕೊಂದು ಮೊಸರು ರಾಯ್ತ. ಓಕೆ ಮೇಡಮ್, ಯಾಕೆಂದ್ರೆ ಈಗ ಆಲ್ಮೋಸ್ಟ್ ಎಲ್ಲರೂ ಪಲಾವೇ ಕೇಳ್ತಾರ, ಕೇಳ್ತಾರೆ. ಎಲ್ಲ ಮಾಡಿಸ್ಬಿಡಿ. ಇರ್ಲಿ ನೇನು ಅದಕ್ಕೆ ಪಚ್ಚಡಿ ಬರುತ್ತೆ. ಮಾಡಿಸ್ಬಿಡಿ. ಮೊಸರದ ಒಂದು ರಾಯ್ತ ಮಾಡಿ. ಹಾಂ, ಮೊಸರು ರಾಯ್ತ. ಇನ್ನ ಬೀಡ ಬೀಡ ಬಾಳೆಹಣ್ಣು ಬೇಕಾ? ಬೀಡ ಬಾಳೆಹಣ್ಣು, ಐಸ್ ಕ್ರೀಮು. ಐಸ್ ಕ್ರೀಮ್ ಬೇಕಾ? ಇದು ತಾಂಬೂಲ ಗಿಂಬೂಲ ಏನು ಕೊಡಂಗಿಲ್ಲ ಇದಕ್ಕೆ. ಎಂಗೇಜ್ಮೆಂಟಿಗೆ ತಂಬಳ ಕೊಡ್ತಾರ? ಕೊಡಲ್ಲ ಅದು. ಕೊಡೋರು ಇನ್ಫಾರ್ಮೇಶನ್ ಗೊತ್ತಿಲ್ಲ. ಸ್ವಲ್ಪ ಅಲ್ಲ, ಕೊಡೋರು ಕೊಡ್ತಾರೆ. ನಿಮಗೇನು ಹೇಳಿ, ನಿಮಗೆ ಯಾವ ಥರ? ಕಾಯ, ಮೂಸಂಬಿ ಹಣ್ಣ? ಯಾವ್ದು ಬೆಟರ್? ಕಾಯಿ ತುಂಬ ರೇಟ್ ಇದೆ. ಮೋಸಂಬಿ ಎಣ್ಣೆ ಮಾಡ್ಬಿಡಿ. ಮೊಸಂಬೆಣ್ಣೆ ಮಾಡಿ. ಎಷ್ಟು ಬೇಕು? ಮೇಡಮ್ ಅದೇ 250 ಮೆಂಬರ್ಸ್. 250? ನಾನು ಕೊಡಂಬಿಡಿ. ಮದುವೆಗೆ ಏನು ಕೊಡ್ಬೇಕು? ಸುಮ್ಮನಿರೋರು ಏನು ಮಾತಾಡ್ತಿದ್ರು? ಆಮೇಲೆ ನೋಡಂತ ಆಂಟಿ ನನ್ನ ಫೋಟೋ ಇಟ್ಕೊಂಡ್ಬಿಡು, ಮನೆ ಒಂದು ಲ್ಯಾಮಿನೇಷನ್ ಮಾಡಿಸ್ಕೊಡ್ತೀನಿ. ಅಯ್ಯೋ, ಹಾಂ, ಯಾಕಂದ್ರೆ ತೆಂಗಿನಕಾಯಿ ತುಂಬ ರೇಟ್ ಇದೆ. 50 ರೂಪಾಯಿ ಅಪ್ಪ ಒಂದು. 150. ಚಿಕ್ಕದವರು ಸತೀಶ್ ಅಣ್ಣ ಮಗಳ ಮದುವೆ ಏಪ್ರಿಲ್ 8, 9, 10. ಇವ್ರು ನನ್ನ ಹಸ್ಬೆಂಡು, ಇವ್ನು ನನ್ನ ಮಗ. ಅಣ್ಣ ಭಾನುವಾರ ಎಂಗೇಜ್ಮೆಂಟಿಗೆ ಒಂದು 250 ಮೆಂಬರ್ಸಿಗೆ ಕ್ಯಾಟ್ರಿಂಗ್ ಮಾಡ್ಕೊಡ್ಬೇಕು. ಇದು ವಾಟರ್ ಬಾಟ್ಲ್ ಬೇಕಂತ ಹೇಳಿ. ಹೌದು, ವಾಟರ್ ಬಾಟ್ಲ್ ಅದೊಂದು ಬರೆದ್ಬಿಡಿ. ಬರ್ದು ಅದು ಜೋಳದ ರೊಟ್ಟಿ ನೀವು ಮಾಡಿಸ್ತೀರಾ ಅಥವಾ ನಾವು ತಗೋಬರೋದಾ ಅಂತ ಕೇಳ್ತಾ ಇದ್ದಾರೆ. ಅದೇ ಕಡಕ್ ರೊಟ್ಟಿನೇ ತರಿಸಿ, ನೀವು ತರಿಸಿದ್ರೆ ತರ್ಸಿ, ತರಿಸಿ. ನಮ್ಗೆ ಒಟ್ಟಿಗೆ ಆಗ್ಬಿಡುತ್ತೆ. ಗಟ್ಟಿ ಸಿಗಲ್ಲ ಇಲ್ಲಿ. ನಾವೇ ತರಿಸ್ತೀವಿ. ನಾವು ಸ್ವಲ್ಪ ಗುಲ್ಬರ್ಗಕ್ಕೆ ಹೋಗ್ಬಿಟ್ಟು ಅಲ್ಲೆಲ್ಲ ರೊಟ್ಟಿಗೆ ಕಲೆ ಐತೆ. ಇದು ಚಟ್ನಿ ಮೊಸರು ಹಾಕ್ಕೊಡ್ತಾರೆ. ಮೊಸರು ಹಪ್ಪಳ ಇದ್ದಂಗೆ ರೋಸ್ಟ್ ಆಗಿರ್ತಾವ. ಕಡಕ್ ರೊಟ್ಟಿ ಅವ್ರು ಹೇಳ್ತಾ ಇರೋದು. ಪರಿಚಯ ಮಾಡ್ಕೊಡ್ತೀನಿ. ನಮ್ ಡಿಪಾರ್ಟ್ಮೆಂಟ್ ಅದು ಹೋಟೆಲ್ ಇದೆ, ಪರಿಚಯ ಮಾಡ್ಕೊಡ್ತೀನಿ. ಅವರೇ ಮಾಡ್ಕೊಡ್ತಾರೆ. ನಿಮ್ಗೆ ಬೇಕಂದ್ರೆ ಹೇಳಿ ಅವ್ರಿಗೆ ಆಗೋದು. ಇಲ್ಲಿ ಬಸವೇಶ್ವರ ಹೌದಾ? ಸರಿ ಸರಿ. ನಮ್ಮ KSRTC ನಮ್ದು ಅಂದ್ರೆ ಈಗ ಚಪಾತಿ ಬರುತ್ತಲ್ಲ ಸಾಫ್ಟ್, ಆ ತರ ಸಾಫ್ಟ್. ಕೆಲವರು ಇಂಥ ನಮ್ಮ ಹತ್ರ ಕೇಳ್ತಾರಲ್ಲ, ಆ ಟೈಮಲ್ಲಿ ಅವ್ರಿಗೆ ಹೇಳ್ಕೊಳ್ಳಿ. ಈ ಮೈಸೂರವರು ಅವ್ರು ಕೊಡ್ತಾರೆ. ಕಡಕ್ ರೊಟ್ಟಿ ಅಷ್ಟು ಜಾಸ್ತಿ ತಿನ್ನಲ್ಲ. ನೀವು ತಿಂತೀರಾ? ಮುದ್ದೆ ಮಂಡ್ಯ ಕಡೆ ಹೌದು. ಮುದ್ದೆ ಮುದ್ದೆ, ಚಪಾತಿ. ಆರ್ಡರ್ ಹಾಕೊಂಡು ಅಲ್ಲೇ ಆರ್ಡರ್ ಕೊಟ್ಟಿದ್ದೆ ಅವ್ರಿಗೆ ಸಜ್ಜಾ ರೊಟ್ಟಿ. ಈಗ ಮದ್ವೆಗೂ ನೀವೇ ಬರ್ತಾರೆ. ಕುದ್ದೇಬೇಳೆ ಹತ್ರ ತಾಳಿಕೋಟೆ, ಬಿಜಾಪುರ ಡಿಸ್ಟಿಕ್. ಅಲ್ಲಿ ಮದ್ವೆ 7, 8, 9, 10. ನೀವೇ ಬರ್ಬೇಕು. ಹುಡುಗರು ನೀವೇ ಕರ್ಕೊಂಡ್ ಬರ್ತದೆ. ಅದೇನೋ ನಿಮಗೆ ಬಿಟ್ಟಿರೋದು. ಕ್ಲೀನಿಂಗ್ ಸಮೇತ ನಿಮ್ದೆ. ಗುಲ್ಬರ್ಗದಲ್ಲಿ 2 ಫಂಕ್ಷನ್ ಮಾಡಿದ್ರೆ ನಾವು ಸೇಲಂ ರೋಡ್ ಅಲ್ಲಿ ಗುಲ್ಬರ್ಗ. ಗೊತ್ತು. 2 ಗಂಟೆ ಬರ್ಲಿ. ಕೋಸಂಬರಿ ಯಾವ್ದು ಬರ್ದಿರ ಮೇಡಮ್? ಸರಿ, ಇದು ಹೆಸರುಬೇಳೆ ಕೋಸಂಬರಿ. ಸುಡೋದು ಮಾಡಲ ಕಾರಣ ಇದನ್ನು ಮಾಡಲ ಸುಡ ಏನಿಲ್ಲ. ಕಾರ್ನ್ ಮಾಡ್ಸ, ಬೇಬಿ ಕಾರ್ನ್ ಮಾಡ್ಸೋಣ, ಜೋಳದ್ದು. ಬೇಕು ಮಾತ್ರ ಅದು ಮಾಡಲಿಲ್ಲ ಅದು ಹೆಸರು ಅದನ್ನ ಮಾಡಿ, ಎಲ್ಲ ಅದನ್ನೇ ಮಾಡ್ತಾರೆ. ವೈದ್ಯ ಕೂಡ ಇದರಲ್ಲೇ ಸೆಲ್ಫಿ ತರ್ತೀನಿ ಮೇಡಮ್. ಹಾ, ಹೇಳಿ ಸರ್. ಅಲ್ಲೆಲ್ಲ ಸ್ಪೈಸಿ ಕೇಳ್ತಾರೆ ನಿಮ್ಮ ಕಡೆ. ಇದು ಎಷ್ಟು ಮಾಡ್ತೀವಿ ಮಾಡಿದ್ಯಾ? ಇಲ್ಲ, ಇದು RTGS ಮಾಡ್ತೀನಿ ನಾಳೆ. ಇನ್ನು 20 ಬ್ಯಾಂಕ್ಗೂ ಮಾಡಬೇಕು, ಬ್ಯಾಂಕ್ಗೂ ಮಾಡಬೇಕು. ಅದೇ ಚೆಕ್ ಹಾಕಿ. ಹೌದು. ಆಲೂಗಡ್ಡೆ, ಬಾಯ್ ಆಲೂಗಡ್ಡೆ. ಪಪ್ಪಿ ಕೊಡು. ಥ್ಯಾಂಕ್ ಯು, ಲವ್ ಯು, ಬಾಯ್. ಲವ್ ಯು ಟು. ನೋಡಿದ್ರಲ್ಲ ಏನೇನಾಗಿದೆ ಬುಧವಾರ, ಮಂಗಳವಾರ ಅಂತ. ಈಗ ಇದು ಗುರುವಾರ ಬೆಳಿಗ್ಗೆ. ಗುರುವಾರ ಅಂದರೆ ವಾರ ಪೂಜೆ ನಿಮಗೆ ಗೊತ್ತು. ಸೊ ಚಾರುಗೆ ಇವತ್ತು ನೀನು ರವೆ ಸಜ್ಜಿಗೆನ ಮಾಡ್ತಾಯಿದ್ದೀನಿ. ಬೆಲ್ಲದ ರವೆ ಸಜ್ಜಿಗೆ, ಹಾಲೆಲ್ಲ ಹಾಕಿ, ತುಪ್ಪ ಹಾಕಿ, ಸ್ವಲ್ಪ ಹುಚ್ಚಳ್ಳಿ ಎಣ್ಣೆ ಹಾಕಿ, ಕೊಬ್ಬರಿ ಹಾಕಿ, ದ್ರಾಕ್ಷಿ ಗೋಡಂಬಿ ತುಪ್ಪದಲ್ಲಿ ಹುರಿದು ರವೆ ಸಜ್ಜಿಗೆನ ಕೊಡ್ತಾಯಿದ್ದೀನಿ. ತುಂಬ ಒಳ್ಳೆಯದು, ಹೀಟ್ ಆಗುತ್ತೆ ಬಾಡಿಗೆ ಅಂತ. ಇದಕ್ಕೆ ಹುಚ್ಚಳ್ಳಿ ಎಣ್ಣೆ ಅದನ್ನೆಲ್ಲ ಹಾಕೋಕ್ಕಿಂತ ಮುಂಚೆ ರಾಯರಿಗೆ ಪ್ರಸಾದ ಅಂತ ಒಂದು ಬಟ್ಲಲ್ಲಿ ಎತ್ತಿಟ್ಕೊಂಡ್ಬಿಡ್ತೀನಿ. ನಾ ಗುರುವಾರ ಬಂದ ತಕ್ಷಣ ರಾಯರ ವಾರ ಮಾಡಬೇಕಲ್ವ, ಪೂಜೆ ಮಾಡಬೇಕಲ್ವ. ಸೊ ಹಾಗಾಗಿ ಒಂದು ಬಟ್ಲಲ್ಲಿ ಎತ್ತಿಟ್ಕೊಂಡು ನಂತರ ಇದಕ್ಕೆ ನಾನು ಹುಚ್ಚಳ್ಳಿ ಎಣ್ಣೆ, ನೋಡಿ ಇದು ಗಾಣದಲ್ಲಿ ಆಡಿಸಿ ತಂದಿರೋಂಥ ಹುಚ್ಚಳ್ಳಿ ಎಣ್ಣೆ ಅಮ್ಮ ತಂದು ಕೊಟ್ಟಿದ್ದಾರೆ. ಇದು ಕೊಡಬೇಕು ಈ ಆರೈಕೆ ಮಾಡೋರಿಗೆ. ಈ ಹುಚ್ಚಳ್ಳಿ ಎಣ್ಣೆ ಕೊಡಬೇಕು. ರವೆ ಸಜ್ಜಿಗೆ, ಗೋಧಿ ಮುದ್ದೆ, ಮೆಂತ್ಯ ಮುದ್ದೆ ಜೊತೆಗೆ ಕಾಳು, ಉದ್ದಿನ ಕಾಳು ಈ ಥರದ್ದೆಲ್ಲ ಕೊಡಬೇಕು. ಹುಚ್ಚೆಳ್ಳೆಣ್ಣೆ ಹಾಕಿದ್ರೆ ತಿನ್ನಲ್ಲ, ಮೇಲೆ ಸ್ವಲ್ಪ ತುಪ್ಪ ಹಾಕ್ತೀನಿ. ಅದು ಬಾಡಿಗೆ ತುಂಬ ಹೀಟ್, ಒಳ್ಳೆಯದು, ತುಂಬ ಒಳ್ಳೆಯದು. ಸೊ ಹಾಗಾಗಿ ಅದನ್ನು ಕೊಡಬೇಕು ಬಾಣ್ತೀರಿಗೆ. ನನಗಂತೂ ತುಂಬ ಇಷ್ಟ. ನನ್ನ ಮಗನಿಗಂತೂ ಇದು ಫೇವ್ರೇಟು. ಮಮ್ಮಿ ಇನ್ನು ಸ್ವಲ್ಪ ಕೊಡು ಮಮ್ಮಿ, ಇನ್ನು ಸ್ವಲ್ಪ ಕೊಡು ಮಮ್ಮಿ ಅಂತ ಅವನೇ ಒಂದು ಬಟ್ಲಷ್ಟು ತಿಂದುಬಿಡ್ತಾನೆ. ಸೊ ಜೊತೆಗೆ ಬೆಲ್ಲದ ಕಾಫಿ. ಸುಮಾರು ಜನ ಕೇಳ್ತಿರ್ತೀರ ಏನೇನು ಕೊಡ್ತೀರಾ ಚಾರುಗೆ, ಒಂದು ಸಪ್ರೇಟ್ ವ್ಲಾಗ್ ಮಾಡಿ ಅಂತ. ನೀವು ಹೆಂಗೆ ಕೊಡ್ತೀರೋ ನಾನು ಹಾಗೆ ಕೊಡ್ತೀನಿ.
ಸಪ್ರೇಟ್ ಏನಿಲ್ಲ, ಡ್ರೈ ಫ್ರೂಟ್ ಲಾಡು ಕೊಡ್ತೀನಿ ಒಂದು ದಿನ. ಆಮೇಲೆ ಒಂದು ದಿನ ಮನೇಲಿ ಏನು ಮಾಡಿರ್ತೀನೋ ಅದೇ ತಿಂತಾಳೆ. ರೊಟ್ಟಿ, ನವಣೆ ರೊಟ್ಟಿ ಈ ಥರದ್ದಾದರೆ. ಸೊ ಅವರೆಲ್ಲ ತಿಂದು ಸ್ಕೂಲ್ಗೆ ಹೋದ್ಮೇಲೆ ಕಸ ಗುಡಿಸಿ, ನಾನು ಪಾತ್ರೆ ಎಲ್ಲ ತೊಳೆದು ನೀಟಾಗಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಇವತ್ತು ಚಪಾತಿ ಮಾಡಿದ್ದೆ ಬ್ರೇಕ್ಫಾಸ್ಟ್ಗೆ. ಸೊ ಇದನ್ನೆಲ್ಲ ಮುಗಿಸಿ ನಾನು ವಾರ ಪೂಜೆ, ಯಪ್ಪ ಎಷ್ಟು ಕೆಲಸ ಗೊತ್ತಾ ಗೈಸ್, ಅನ್ನೋಷ್ಟು ಈಸಿ ಅಲ್ಲ. ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿ ಈಗ ಡಬಲ್ ಕೆಲಸ, ಎರಡೆರಡು ತಿಂಡಿ, ಎರಡೆರಡು ಸಲ ಎಲ್ಲ ಕೆಲಸ. ಅವಳಿಗೆ ತಲೆ ಸ್ನಾನ, ಧೂಪ ಕಾಯಿಸ್ಬೇಕು, ಫ್ರೀ ಅನ್ನೋದೇ ಇಲ್ಲ ಅನ್ನೋ ಥರ ಆಗ್ಬಿಟ್ಟಿದೆ ನನಗೆ. ತುಂಬ ಕೆಲಸ. ಅದ್ರ ನಡುವೆ ಎಕ್ಸಾಮ್ ಟೆನ್ಷನ್, ವಾರ ಪೂಜೆ. ನಿಜವಾಗ್ಲೂ ನನಗೆ ಎಡಿಟ್ ಮಾಡೋಕ್ಕೆ ಟೈಮ್ ಇಲ್ಲ. ನನ್ನ ವಾಯ್ಸ್ ಏನಾದರೂ ಸ್ವಲ್ಪ ಡಲ್ ಆಗಿದ್ರೆ ದಯವಿಟ್ಟು ತಪ್ಪಾಗಿ ಅರ್ಥ ಮಾಡ್ಕೊಬೇಡಿ. ವಾಯ್ಸ್ ಫುಲ್ಲು ಕ್ರ್ಯಾಕಿ ಆಗಿಬಿಟ್ಟಿದೆ. ಇವತ್ತಂತೂ ನೆಮ್ಮದಿಯಾಗಿ ಪೂಜೆ ಮಾಡಿದೆ ಬೆಳಗ್ಗೆನೆ, ತುಪ್ಪ ದೀಪ ಎಲ್ಲ ಆಡಿಸಿ. ಸೊ ಇನ್ನು ನಾನು ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಜೊತೆಗೆ ಸತೀಶ್ಗೂ ಫುಲ್ಲು ಕೆಲಸ ಇತ್ತು. ಅವರು ಹಾಸನಕ್ಕೆ ಹೊರಡ್ತಾ ಇದ್ರು, ಯಾಕಂದರೆ ಹಾಸನದಲ್ಲಿ 2 ಡೇಸ್ ಕೆಲಸ ಬಿದ್ದಿದೆ. ಸೊ ಇನ್ನು ಒಂದು ದಿನ ಅಷ್ಟೇ, ಅಂದರೆ ಇನ್ನು 1 ಮಂತ್ ಅಷ್ಟೇ ಬ್ಯುಸಿ ಇರ್ತೀವಿ. ಆಮೇಲೆ ಈ ಸಲ ಅಧಿಕ ಮಾಸ ಅಂತ ಬಂದಿದೆ, ಅಷ್ಟು ಕೆಲಸ ಇರೋದಿಲ್ಲ. ಅದೆಲ್ಲ ಆದಮೇಲೆ ಸ್ವಲ್ಪ ಹೊತ್ತು ದೇವ್ರ ಮನೇಲಿ ಕೂತ್ಕೊಂಡು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಬರೆಯೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದ್ಕೊಂಡು ಸ್ವಲ್ಪ 21 ಇಲ್ಲ 58 ಇಲ್ಲ 101 ಸಲ ಬರೆಯೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ಅದನ್ನು ಕೂತ್ಕೊಂಡು ಒಂದು 5-10 ನಿಮಿಷ ಕಾಮಾಗಿ ದೇವ್ರ ಮನೇಲಿ ನೆಮ್ಮದಿಯಿಂದ ಕೂತ್ಕೊಂಡು ಬರೀತಾಯಿದ್ದೆ. ದೀಪ ಎಲ್ಲ ಉರಿತಾ ಇತ್ತು, ಜೊತೆಗೆ ಧೂಪ ಎಲ್ಲ ಹಾಕ್ತೀನಿ ಅಲ್ವಾ, ಅದೆಲ್ಲ ಉರಿತಾ ಇತ್ತು. ಅಂದರೆ ಧೂಪದ ಹೊಗೆ ಕೊಡೋದ್ನಲ್ಲ, ಅದಕ್ಕೆ ನನಗೆ ಸ್ವಲ್ಪ ತಲೆನೋವು ಜಾಸ್ತಿ ಆಗೋಯ್ತು ಅಂತ ಅನಿಸುತ್ತೆ. ಲೈಟಾಗಿ ನನಗೆ ಮಂಗಳವಾರನೇ ಬುಧವಾರನೇ ಸ್ವಲ್ಪ ಮೈಕೈ ನೋವು, ತಲೆನೋವು ಈ ಥರದ್ದೆಲ್ಲ ಇತ್ತು. ಆಮೇಲೆ ದೇವ್ರ ಮನೆ ರಂಗೋಲೆನಂತ ತೋರ್ಸೋಕ್ಕಾಗಿರಲಿಲ್ಲ. ಇವಾಗ ನೋಡ್ಕೊಳ್ಳಿ, ದೇವ್ರ ಮನೇಲಿ ಕೂತ್ಕೊಂಡು ಓಂ ಶ್ರೀ ಗುರು ರಾಘವೇಂದ್ರಾಯ ಅಂತ ಬರಿತಾ ಇದ್ದೆ. ಹಾಗೆ ರಂಗೋಲೆನೂ ಕ್ಯಾಪ್ಚರ್ ಆಗಿದೆ. ರಂಗೋಲೆ ಹೇಗಿದೆ, ತುಪ್ಪದ ದೀಪ ಅಂತೂ ರಾಯರ ಮುಂದೆ ತುಂಬ ಚೆನ್ನಾಗಿ ಉರಿತಾ ಇತ್ತು, ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಅಲ್ಲಿಂದ ರಾಯರ ಮಠಕ್ಕೆ ಬಂದೆ. ಪೂಜೆ ಅಷ್ಟೇ ಅದ್ಭುತವಾಗಿ ಸಾಂಗವಾಗಿ ಅರ್ಚನೆ, ಮಹಾಮಂಗಳಾರತಿ ಎಲ್ಲ ಆಯಿತು. 2 ತುಪ್ಪದ ದೀಪಗಳು, ಸಣ್ಣ ಪುಟ್ಟ ಫೋಟೋ ಸೆಲ್ಫಿ ತಗೋತೀನಿ, ಅದೆಲ್ಲ ನಿಮಗೂ ಗೊತ್ತು. ಅಲ್ಲಿಂದ ಸಾಯಿಬಾಬಾ ಮಂದಿರಕ್ಕೆ ಬರ್ತೀನಿ ಪ್ರತಿ ಗುರುವಾರ. ನಾನಿವತ್ತು ನಿಮಗೆ ಮಂಗಳವಾರ ರಾಯರ ಹುಟ್ಟದ ಹಬ್ಬದ್ದು ಮತ್ತು ಬುಧವಾರ ಮತ್ತು ಗುರುವಾರ 3 ದಿನದ ವ್ಲಾಗ್ನ ಶೇರ್ ಮಾಡಿದ್ದೀನಿ. ನಾನು ದೇವಸ್ಥಾನದಿಂದ ಬರೋ ಅಷ್ಟರಲ್ಲಿ ಸತೀಶು ತಿಂದು ಚಪಾತಿ ತಿಂದು ಆಲ್ರೆಡಿ ರೆಡಿಯಾಗಿದ್ದಾರೆ. ಯಾಕಂದರೆ ಅವ್ರಿಗೆ ಕಲಾಮಂದಿರಲ್ಲಿ ಕೆಲಸ ಇತ್ತು, ಅಲ್ಲಿ ಹೋಗ್ಬೇಕಾಗಿತ್ತು. ಸೊ ನನಗೆ 1-2 ಎಳ್ನೀರು ಕಚ್ಕೊಟ್ಬಿಟ್ಟು ಹೋಗಿ ಅಂತ ಅಂದೆ. ನನಗೆ ಯಾಕಂತ ಗೊತ್ತಿಲ್ಲ, ಗಂಟ್ಲೆಲ್ಲ ಕಟ್ಕೊಂಡಿದೆ, ತಲೆನೋವು, ಒಂಥರ ಜ್ವರ ಬಂದಂಗೆ ಆಗ್ತಾಯಿದೆ. ಯಾಕೆ ಅಂತ ಗೊತ್ತಿಲ್ಲ. ಈ ಬೇಸಿಗೆಲ್ಲೂ ಸೊ ಎಳ್ನೀರು ತಂದಿದ್ರು, ಅದನ್ನು ಕೊಟ್ಬಿಟ್ಟು ಹೋಗಿ ಅಂತ ಕೇಳ್ತಾಯಿದ್ದೆ. ಕೊಡ್ತಾಯಿದ್ರು. ನಂದಿನ ತಿಂಡಿ ಆಗಿರಲಿಲ್ಲ. ಹಾಳುಗಳಿಗೆ ಕುಡಿಯೋಣ ಅಥವಾ ಗ್ಯಾಸ್ಟ್ರಿಕ್ ಏನಾದರೂ ಆಗಿದೆಯೋ ಏನು ಅಂತ ಗೊತ್ತಾಗ್ತಾ ಇಲ್ಲ. ವಾಯ್ಸ್ ಮಾತ್ರ ಫುಲ್ಲು ಬ್ಲಾಕ್ ಆಗಿದೆ. 2 ಎಳ್ನೀರು ಕೊಟ್ರು. ಅವರು ಹೋಗೋ ಅರ್ಜೆಂಟಲ್ಲಿದ್ದರು. ಸೊ ಎಳ್ನೀರೆಲ್ಲ ಕೊಚ್ಕೊಂಡು ಕುಡ್ದ ಆಮೇಲೆ ತಿಂಡಿ ತಿನ್ನೋಣ ಅಂತ ಮನೆಗೆ ಬಂದೆ. ಚಪಾತಿನ ಪಾಲಕ್ ಗ್ರೇವಿಲಿ ತಿಂತಾ ಇಲ್ಲ. ಇದು ಮೆಣಸಿನ ಬಜ್ಜಿ, ಕೊಬ್ಬರಿ ಎಲ್ಲ ಹಾಕಿ ಮಾಡಿರೋಂಥ ಚಾರುಗೆ ಅಂತ. ಇದು ಅನ್ನಕ್ಕೆ ಕಲಿಸ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ ಮೆಣಸಿನ ಬಜ್ಜಿ. ನನಗೆ ಪಾಲಕ್ ಗ್ರೇವಿ ಬೇಡ, ಯಾಕಂದರೆ ನನ್ನ ಗಂಟಲು, ನನ್ನ ವಾಯ್ಸ್ ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಇರ್ಬೋದು. ಸೊ ಅದಕ್ಕೆ ನಾನು ಇದರಲ್ಲಿ ತಿನ್ನೋಣ ಅಂತ. ತುಂಬ ಚೆನ್ನಾಗಿದೆ, ಖಾರವಾಗಿದೆ. ಅಷ್ಟರಲ್ಲಿ ಯದು ಪಾಪು ಕೂಡ ಬಂದ. ನಾನು ಯದು ಪಾಪು ಇಬ್ಬರು ಕೂಡ ಚಪಾತಿ ತಿಂದ್ವಿ. ಅವನಿಗೆ ಸ್ವಲ್ಪ ಖಾರ ಆಯಿತು ಅಂತ ಪ್ಲೇನ್ ಚಪಾತಿ ತಿಂದ. ಆತ ಮೇಲೆ ಗುಡ್ ಮಾರ್ನಿಂಗ್. ಆರೆಂಜ್ ತಿನ್ನೋ, ಯಾಕೆ ಕಿತ್ಕೋ ಆರೆಂಜು. ಏನು ಬೇಕು ನಿಂಗೀಗ? ಅನಿಮಲ್ಸ್, ಮಂಕಿ ನೋಡಪ್ಪ, ಇದಪ್ಪ ಅಲ್ಲಿ ನೋಡು ಮಂಕಿ, ಡಾಗು, ಡಕ್ಕು, ಮಂಕಿ, ಕವ್ವು. ಹಾಂ, ಇದಿಷ್ಟು ಕಂಪ್ಲೀಟ್ ವ್ಲಾಗ್ ಹೇಗಿತ್ತು, ಇಷ್ಟ ಆಯಿತಾ? ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.